ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವರೇ ದೇವರು ಎಂದು ಹೇಗೆ ಕಂಡು ಹಿಡಿಯುವುದು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ದೇವರನ್ನು ಕಂಡುಕೊಳ್ಳಬೇಕು, ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ? ಈ ಸಮಾಜದಲ್ಲಿ ದೇವರನ್ನು ಕುರಿತು ಅನೇಕ ಗೊಂದಲಗಳು ಇವೆ. ದೇವರು ಕಣ್ಣಿಗೆ ಕಾಣದೇ ಇರುವುದರಿಂದ ಅವರು ಹೀಗೆ ಇರ್ತಾರೆ, ಇಂಥ ಕಡೆ ಇರ್ತಾರೆ, ಇಂಥ ಜಾಗದಲ್ಲಿರ್ತಾರೆ, ಅವರ ರೂಪ ಇಲ್ಲಿರ್ಬೋದು, ಅಲ್ಲಿರ್ಬೋದು, ಇಂಥ ಸ್ಥಳದಲ್ಲಿ ಅವರು ಇರ್ಬೋದು ಅಂತೇಳಿ ಈ ಪ್ರಪಂಚದಲ್ಲಿ ಪರಿಚಯ ಮಾಡಿದ್ದಾರೆ. ದೇವರು ಎಂಬ ಪದಕ್ಕೆ ಅರ್ಥ ತಿಳಿಯದೆ, ದೇವರನ್ನು ಕುರಿತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಈ ಪ್ರಪಂಚ ದೇಶದಲ್ಲಿ ಪರಿಚಯ ಮಾಡಿರುವಂಥದ್ದು ನೋಡುತ್ತೇವೆ. ಗಿಡಗಳನ್ನು ಪರಿಚಯ ಮಾಡಿದ್ದಾರೆ, ಮರಗಳನ್ನು ಪರಿಚಯ ಮಾಡಿದ್ದಾರೆ, ಸರ್ವ ಜೀವರಾಶಿಗಳನ್ನು ಪರಿಚಯ ಮಾಡಿದ್ದಾರೆ, ಈ ಪ್ರಕೃತಿಯಲ್ಲಿ ಪ್ರತಿ ಪದಾರ್ಥವನ್ನು ಪರಿಚಯ ಮಾಡಿದ್ದಾರೆ. ಅಂದರೆ ಗಿಡಗಳು ದೇವರುಗಳು, ಮರಗಳು ದೇವರುಗಳು, ಪದಾರ್ಥಗಳು ದೇವರುಗಳು, ದೇವತೆಗಳು, ವಸ್ತುಗಳು ದೇವರುಗಳು, ದೇವತೆಗಳು ಅಂಥೇಳಿ ಟೋಟಲ್ ಎಷ್ಟು ಜೀವರಾಶಿಗಳಿದೆಯೋ, ಈ ಪದಾರ್ಥಗಳು ಏನೇನಿದೆಯೋ ಎಲ್ಲದರಲ್ಲಿ ಮನೆಯನ್ನು, ಮನೆಯಲ್ಲಿರುವಂಥ ವಸ್ತುಗಳನ್ನು, ಅಂಗಡಿಯನ್ನು, ಅಂಗಡಿಯಲ್ಲಿರುವಂಥ ವಸ್ತುಗಳನ್ನು, ದೇವತೆಗಳು, ದೇವರುಗಳು, ದೇವತೆಗಳು ಅಂತೇಳಿ ಹೀಗೆ ಪ್ರಪಂಚ ದೇಶದಲ್ಲಿ ಪರಿಚಯ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು. ಕುಲದಲ್ಲಿ ಇಂಥ ದೇವತೆಗಳು, ಜಾತಿಗಳಲ್ಲಿ ಇಂಥ ದೇವತೆಗಳು, ದೇವರುಗಳು, ಮತದಲ್ಲಿ ಇಂಥ ದೇವತೆಗಳು, ದೇವರುಗಳು, ಧರ್ಮದಲ್ಲಿ ಇಂಥ ದೇವತೆಗಳು, ದೇವರುಗಳು ಅಂತೇಳಿ ಟೋಟಲ್ ಎಲ್ಲ ಕಡೆ ಪರಿಚಯ ಮಾಡಿದ್ದಾರೆ. ದೇವರು ಎಂಬ ಪದಕ್ಕೆ ಅರ್ಥ ತಿಳಿದುಕೊಂಡು ಪರಿಚಯ ಮಾಡಿದ್ದಾರಾ ಅಥವಾ ಏನು ಅಂದುಕೊಂಡು ಪರಿಚಯ ಮಾಡಿದ್ದಾರೆ? ಈ ದಿನ ಪ್ರತಿ ಒಬ್ಬರು ಅರ್ಥ ಮಾಡಿಕೊಳ್ಬೇಕಾದಂಥ ಸಂಗತಿ. ಈ ಒಂದು ಅಂಶ ಪರಿಶೋಧನೆ ಮಾಡುವುದರಿಂದ, ಆಲೋಚನೆ ಮಾಡುವುದರಿಂದ ಅರ್ಥ ಆಗುತ್ತೆ. ಪರಿಶೋಧನೆ ಇಲ್ಲದೆ ಹೋದರೆ ಈ ಒಂದು ಅಂಶ ಅರ್ಥ ಆಗಲ್ಲ ರೀ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ನಾವು ಮಾಡುವಂಥ ಕೆಲಸ ಇದೆ ನೋಡಿ, ನಾವು ಮಾಡುವಂಥ ಕೆಲಸವೇ ದೇವರು ಅಂತೇಳಿ ಪರಿಚಯ ಮಾಡ್ಕೊಳ್ತಾರೆ. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಯಾವ ಕೆಲಸದಿಂದ ಊಟ ಮಾಡ್ತಾ ಇದ್ದೀವಿ, ಆ ಕೆಲಸವೇ ದೇವರು ಅಂತೇಳಿ ಪರಿಚಯ ಮಾಡ್ತಾರೆ. ಕೆಲವರೇನು ಗಿಡಗಳನ್ನು ಪರಿಚಯ ಮಾಡಿದ್ದಾರೆ, ಮರಗಳನ್ನು ಪರಿಚಯ ಮಾಡಿದ್ದಾರೆ, ವಸ್ತುಗಳನ್ನು ಪರಿಚಯ ಮಾಡಿದ್ದಾರೆ, ಮನುಷ್ಯರ ವಿಗ್ರಹಗಳನ್ನು ಪರಿಚಯ ಮಾಡಿದ್ದಾರೆ, ಮನುಷ್ಯರನ್ನು ಪರಿಚಯ ಮಾಡಿದ್ದಾರೆ. ಇವರು ಈ ಗ್ರಾಮದಲ್ಲಿ, ಇವರು ಈ ಮನುಷ್ಯ ಈ ಗ್ರಾಮಕ್ಕೆ ದೇವರು, ಈ ಒಂದು ಪ್ರಾಂತಕ್ಕೆ ಇವರು ದೇವರು, ಈ ಮನುಷ್ಯನು ಇಲ್ಲ ಈ ಒಂದು ವಸ್ತು ಅಂಥೇಳಿ ಮನುಷ್ಯರನ್ನು, ಗಿಡಗಳನ್ನು, ಮರಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜಂತುಗಳನ್ನು ಈಗ ಟೋಟಲ್ ಎಲ್ಲ ಕಡೆ ಪರಿಚಯ ಮಾಡಿದ್ದಾರೆ. ಇವತ್ತು ಪ್ರತಿ ಮನುಷ್ಯನು ವಿಚಾರ ಮಾಡಬೇಕು, ದೇವರು ಎಂಬ ಪದಕ್ಕೆ ಅರ್ಥ ಏನು, ದೇವರು ಯಾವ ರೀತಿ ಇರ್ತಾರೆ, ಅವರಲ್ಲಿರುವಂಥ ಗುಣಗಳೇನು, ಅವರನ್ನು ಹೇಗೆ ಕಂಡುಹಿಡಿಯೋದು, ಒಂದು ಸಾರಿ ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಈ ಲೋಕದಲ್ಲಿ ಎಲ್ಲವನ್ನು ಕುರಿತು ಪರಿಶೋಧನೆ ಇದೆ. ವಿದ್ಯೆಯನ್ನು, ಉದ್ಯೋಗವನ್ನು, ಸಂಪಾದನೆಯನ್ನು, ಪದಾರ್ಥಗಳನ್ನು ಎಲ್ಲವನ್ನು ಕುರಿತು ಮನುಷ್ಯನು ಪರಿಶೋಧನೆ ಮಾಡ್ತಾ ಇದ್ದಾನೆ. ದೇವರ ವಿಷಯದಲ್ಲಿ ಬಂದಾಗ ಈ ಸಮಾಜ ಈ ದೇವರನ್ನು ನಂಬಿಕೊಂಡಿದೆ, ಅದಕ್ಕೆ ನಾವು ಹಿಂಬಾಲಿಸ್ತಾ ಇದ್ದೀವಿ. ಈ ಸಮಾಜ ಈ ದೇವರನ್ನು ನಂಬಿಕೊಂಡಿದೆ, ಈ ಸಮಾಜದವರು ನಾವು ಅದಕ್ಕೆ ಹೀಗೆ ಹಿಂಬಾಲಿಸ್ತಾ ಇದ್ದೀವಿ. ಅದಕ್ಕೆ ನೋಡಿ, ಕ್ರೈಸ್ತರಾದಂಥ ನಾವು ಯೇಸು ಕ್ರಿಸ್ತರು ದೇವರಂತ ಪರಿಚಯ ಮಾಡಿಕೊಳ್ತೀವಿ. ಇನ್ನು ಹಿಂದೂ ಸಹೋದರರು ನೋಡುವಾಗ ಸುಮಾರು 3 ಕೋಟಿ ದೇವತೆಗಳನ್ನು ಪರಿಚಯ ಮಾಡಿಕೊಳ್ತಾರೆ. ಇನ್ನು ಬೇರೆ ಬೇರೆ ಗುಂಪಿನವರು ಮುಸ್ಲಿಮ್ಸ್ ಇದ್ದಾರೆ, ಅವರು ದೇವರನ್ನು ಪರಿಚಯ ಮಾಡಿಕೊಳ್ತಾರೆ. ಇನ್ನು ಜೈನ್ ಮತದವರು ಅವರು ತಮ್ಮ ನಂಬಿಕೆಯನ್ನು ಕುರಿತು ಪರಿಚಯ ಮಾಡಿಕೊಳ್ತಾರೆ. ಇವೆಲ್ಲ ನೋಡುವಾಗ ಈ ಗುಂಪಿಗೆ ಈ ದೇವರು, ಈ ಗುಂಪಿಗೆ ಈ ದೇವರು, ಈ ಗುಂಪಿಗೆ ಈ ದೇವರು, ನಮ್ಮ ಗುಂಪಿಗೆ ಈ ದೇವರು, ಒಂದೊಂದು ಗುಂಪು, ಈ ಗುಂಪಿಗೆ ಈ ದೇವರು. ಅದರ ಮಧ್ಯದಲ್ಲಿ ಕುಲಗಳು, ಜಾತಿಗಳು, ಮತಗಳು ಹುಟ್ಟಿಕೊಂಡಿವೆ. ನಮ್ಮ ಮನುಷ್ಯರ ಮಧ್ಯದಲ್ಲಿ ಹುಟ್ಟಿಕೊಂಡಿರುವಂಥದ್ದು ಪಂಗಡಗಳು, ಗುಂಪುಗಳು, ಜಾತಿಗಳು, ಕುಲಗಳು ಇವೆಲ್ಲ ಕೂಡ ಮನುಷ್ಯರ ಮಧ್ಯದಲ್ಲಿ ಬಂದಿರುವಂಥದ್ದು.
ಆದರೆ ದೇವರು ಮಾತ್ರ ಮನುಷ್ಯರ ಮಧ್ಯದಿಂದ ಬಂದವರಲ್ಲ. ದೇವರ ಮೂಲಕ ಮನುಷ್ಯರು ಬಂದಿದ್ದಾರೆ. ದೇವರ ಮೂಲಕ ಸರ್ವ ಮಾನವರು ಬಂದಿದ್ದಾರೆ. ಮಾನವರ ಮೂಲಕ ದೇವರು ಇಲ್ಲ. ಆದರೆ ಮನುಷ್ಯರು ದೇವತೆಗಳನ್ನು, ದೇವರುಗಳನ್ನು ತಯಾರು ಮಾಡಿಕೊಳ್ಳುವಂಥದ್ದು. ಅವರು ಏನು ರೂಪ ಅಂದುಕೊಂಡಿದ್ದಾರೋ ಆ ರೂಪ ಕೊಡ್ತಾರೆ. ಈ ಮನುಷ್ಯನು ಏನು ಅಂದುಕೊಂಡಿದ್ದಾನೋ ಅದು ಆ ರೂಪವನ್ನು ಕೊಡುವಂಥದ್ದು. ಈ ಮನುಷ್ಯನಲ್ಲಿ ಏನು ಚಿತ್ರ ಇದೆಯೋ, ಏನು ಆಲೋಚನೆಗಳಿದೆಯೋ, ಏನು ರೂಪ ಇದೆಯೋ ಅದನ್ನು ರೂಪಿಸುವಂಥದ್ದು ಈ ಮಾನವ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಪ್ರಿಯರ ದೇವರ ಮಕ್ಕಳಿರ, ದೇವರು ಎಂಬ ಪದಕ್ಕೆ ಅರ್ಥ ಸೃಷ್ಟಿಕರ್ತನು, ಸೃಷ್ಟಿಯನ್ನು ನಡೆಸುವಂಥ ಮಹಾಶಕ್ತನು ಅಂತ. ಈ ಸಮಾಜದಲ್ಲಿ ದೇವರನ್ನು ಕುರಿತು ಅನೇಕ ಅಭಿಪ್ರಾಯಗಳು. ಮತ್ತು ಕೆಲವರು ಹೇಳ್ತಾರೆ ದೇವರು ಇಲ್ಲ ಅಂತ ಹೇಳ್ಕೊಳ್ತಾರೆ. ಪ್ರಕೃತಿ ಹೇಗೆ ಅಂತ ನೋಡುವಾಗ ತನ್ನಷ್ಟಕ್ಕೆ ಅದು ಬಂದಿದೆ, ಇಲ್ಲಾಂದರೆ ಪ್ರಕೃತಿನೇ ದೇವರಂತ ನಾವು ಅಂದ್ಕೊಳ್ಬೋದು. ಯಾಕೆಂದರೆ ದೇವರು ಅಂದರೆ ನಮಗೆ ಪ್ರಕೃತಿ ಕೊಡ್ತಾ ಇದೆ. ಆದ್ದರಿಂದ ಈ ಪ್ರಕೃತಿಯನ್ನು ನಾವು ದೇವರು ಅಂತ ಹೇಳಿಕೊಳ್ಬೋದು ಅಂತೇಳಿ ಕೆಲವರು. ಆದರೆ ದೇವರ ವಿಷಯದಲ್ಲಿ ಒಂದೇ ಅಭಿಪ್ರಾಯ ಇಲ್ವ ಮನುಷ್ಯರ ಮಧ್ಯದಲ್ಲಿ? ಭೂಮಿ ಒಂದೇ ಇದೆ. ಭೂಮಿ ನಾವು ವಾಸಿಸುವಂಥ ಭೂಮಿ ಇದೆಯಲ್ಲ, ಒಂದೇ ಭೂಮಿ. ಈ ಕುಲಕ್ಕೆ ಈ ಭೂಮಿ, ಈ ಕುಲಕ್ಕೆ ಈ ಜಾತಿಗೆ ಈ ಭೂಮಿ ಅಂತ ಇಲ್ಲ. ಅದೇ ಪ್ರಕಾರ ಗಾಳಿ ಇದೆ ನೋಡಿ, ಭೂಮಿಯ ಮೇಲೆ ಇದ್ದಂಥ ಮನುಷ್ಯರಿಗೆ ಗಾಳಿ ಒಂದೇ ರೀತಿಯಲ್ಲಿ ಬರ್ತಾ ಇದೆ. ಗಾಳಿಯಲ್ಲಿ ಬಿರುಗಾಳಿ ಇರ್ಬೋದು, ಸುಂಟರ ಗಾಳಿ ಇರ್ಬೋದು, ಇಲ್ಲಾಂದರೆ ತಂಪಾದ ಗಾಳಿ ಇರ್ಬೋದು, ಬಿಸಿ ಗಾಳಿ ಇರ್ಬೋದು. ಗಾಳಿಯಲ್ಲಿ ವಿಧವಾದಂಥ ಗಾಳಿ ಬರ್ತಾ ಇರುತ್ತೆ. ಆದರೆ ಕೊಡುವಾಗ ಎಲ್ಲರಿಗೂ ಒಂದೇ ರೀತಿಯಲ್ಲೇ ಕೊಡುತ್ತೆ ವಿನಃ, ಗಾಳಿ ಕೊಡುವಾಗ ಬಿಸಿ ಗಾಳಿ ಕೊಟ್ಟರೆ ಆ ಪ್ರಾಂತದಲ್ಲಿ ಬಿಸಿ ಗಾಳಿ, ತಂಪಾದ ಗಾಳಿ ಅಂದರೆ ಒಂದು ಜಾತಿಗೆ ಒಂದು ರೀತಿಯಲ್ಲಿ, ಇನ್ನೊಂದು ಜಾತಿಗೆ ಮತ್ತೊಂದು ರೀತಿಯಲ್ಲಿ ಗಾಳಿ ಕೊಡೋಲ್ಲ. ಕೊಟ್ಟರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡುವಂಥದ್ದು. ತಂಪಾದ ಗಾಳಿ, ಬಿಸಿ ಗಾಳಿ, ಇಲ್ಲ ಚಂಡಮಾರುತ ಆಗಿರ್ಬೋದು, ಇಲ್ಲಾಂದರೆ ಸುಂಟರ ಗಾಳಿ ಆಗಿರ್ಬೋದು, ಬಿರುಗಾಳಿ ಆಗಿರ್ಬೋದು. ಅದೇ ಪ್ರಕಾರ ಮಳೆ, ತುಫಾನ್ ಆಗಿರ್ಬೋದು, ಇಲ್ಲ ಚಂಡಮಾರುತಗಳಾಗಿರ್ಬೋದು, ಇಲ್ಲಾಂದರೆ ಭಯಂಕರವಾದಂಥ ಮಳೆ ಆಗಿರ್ಬೋದು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುತ್ತಾ, ಅಥವಾ ಕೆಲವ್ರಿಗೆ ಮಾತ್ರ ಒಂದು ರೀತಿಯಲ್ಲಿ, ಇನ್ನೂ ಕೆಲವ್ರಿಗೆ ಇನ್ನೊಂದು ರೀತಿಯಲ್ಲಿ ಕೊಡುತ್ತಾ ಅಂತ ನೋಡುವಾಗ ಇಲ್ಲ. ಈ ಪ್ರಕೃತಿಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಭೂಮಿ ಒಂದೇ ಇದೆ, ಗಾಳಿ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸೂರ್ಯನು ಒಬ್ಬನೇ ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೆ ಉರಿತಾ ಇದ್ದಾನೆ, ಹೌದಲ್ವಾ? ಅಂದರೆ ಇದು ಈ ಜಾತಿ ಇದೆ, ಈ ಜಾತಿ ದೊಡ್ಡ ಜಾತಿ, ಇವರು ದೊಡ್ಡ ಕುಲದವರು, ಅದಕ್ಕೆ ಈ ದೊಡ್ಡ ಕುಲದವ್ರಿಗೋಸ್ಕರ ನಾನು ಸೂರ್ಯನನ್ನು ನಾನು ಉರಿತಾ ಇದ್ದೀನಿ. ಈ ಕುಲದವ್ರಿಗೆ ಮಾತ್ರ ನಾನು ಜಾತಿ, ಈ ಕುಲದವರಿಗೆ ಮಾತ್ರ ನಾನು ಸೂರ್ಯನು ಚಂದ್ರನು ಅಂತೇಳಿ ಅವು ಕೆಲಸ ಮಾಡ್ತಾ ಇಲ್ಲ. ಬುದ್ಧಿವಂತರು, ಮೇಧಾವಿಗಳು, ಪಂಡಿತರು, ಚಿಂತಕರು, ಯೋಚನೆ ಮಾಡುವವರು ಈ ಕಾಲದಲ್ಲಿ ಇದ್ದಾರೆ. ಇದ್ದವರು ಬುದ್ಧಿವಂತರು ಯೋಚನೆ ಮಾಡಬೇಕು. ಈ ಸಮಾಜದಲ್ಲಿ ನೋಡುವಾಗ, ಮಾಧ್ಯಮದಲ್ಲಿ ಕೆಲವರು ಏನ್ರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ, ಇವ್ರು ಏನಂದ್ಕೊಂಡಿದ್ದಾರೋ ಅವ್ರು ಮಾತಾಡ್ತಾರೆ, ಅವ್ರು ಏನಂದ್ಕೊಂಡಿದ್ದಾರೋ ಇವ್ರು ಮಾತಾಡ್ತಾರೆ, ಇವ್ರು ಏನಂದ್ಕೊಂಡಿದ್ದಾರೋ ಇವ್ರು ಮಾತಾಡ್ತಾರೆ. ಅವರು ಒಂದು ರೀತಿಯಲ್ಲಿ ನಂಬಿಸ್ತಾರೆ, ಇವರು ಒಂದು ರೀತಿಯಲ್ಲಿ ನಂಬಿಸ್ತಾರೆ, ಮತ್ತೊಂದು ರೀತಿಯಲ್ಲಿ ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ. ಒಟ್ಟಿನಲ್ಲಿ ಇವರೊಂದು ರೀತಿಯಲ್ಲಿ ಬೋಧನೆ, ಅವರೊಂದು ರೀತಿಯಲ್ಲಿ ಬೋಧನೆ. ಅಂದರೆ ಏನು ನಡೀತಾ ಇದೆ ಅಂತ ನೋಡುವಾಗ ಎಲ್ಲ ಕಡೆ ಗೊಂದಲ ಇದೆ ರೀ. ಮತ್ತು ಎಲ್ಲರೂ ಕೂಡ ಏಕ ಅಭಿಪ್ರಾಯ ಬರ್ತಾ ಇಲ್ವಾ? ಸೂರ್ಯನ ಬಗ್ಗೆ ಮಾತನಾಡಬೇಕಾದ್ರೆ, ಸೂರ್ಯನ ಬಗ್ಗೆ ಮಾತನಾಡಿ ಅಂದರೆ ಎಲ್ಲರೂ ಕೂಡ ಏಕ ಅಭಿಪ್ರಾಯ, ಒಂದೇ ಅಭಿಪ್ರಾಯ ಇರುತ್ತೆ. ಗಾಳಿ ಬಗ್ಗೆ, ಗಾಳಿಯಲ್ಲಿ ಎಷ್ಟು ವಿಧವಾದಂಥ ಗಾಳಿ ಅವ್ರು ಹೇಳ್ತಾರೆ, ಅದರಲ್ಲಿ ಏನು ಗುಣಗಳು. ನೀರಿನ ಬಗ್ಗೆ ಮಾತನಾಡಿ ಅಂದರೆ ಏನ್ರಿ, ಎಲ್ಲೆಲ್ಲಿ ನದಿಗಳು ಹುಟ್ಟುತ್ತಾ ಇದೆ, ನದಿಗಳ ಉಗಮ ಸ್ಥಾನ ಎಲ್ಲಿ, ಆ ನದಿಯಲ್ಲಿ ಆ ನೀರಿನಲ್ಲಿರುವಂಥ ಗುಣಗಳೇನು, ಪರಿಶೋಧನೆ ಮಾಡಿ ಒಂದೇ ರೀತಿಯಲ್ಲಿ ಮಾತನಾಡ್ತಾರೆ. ದೇವರ ವಿಷಯದಲ್ಲಿ ಬಂದಾಗ ಇವರೊಂದು ರೀತಿಯಲ್ಲಿ ಮಾತಾಡಿದ್ರು, ಅವರೊಂದು ರೀತಿಯಲ್ಲಿ ಮಾತಾಡಿದ್ರು, ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಮಾತಾಡಿದ್ರು. ಒಂದೇ ರೀತಿಯಲ್ಲಿ ಇಲ್ವಾ ಅಂತ ನೋಡುವಾಗ ಒಂದೇ ರೀತಿಯಲ್ಲಿ ಇಲ್ಲ. ಇನ್ನು ಕೆಲವರು ಈ ಗೋಳೆ ಯಾಕೆ ದೇವರೇ ಇಲ್ಲ ಅಂತೇಳಿ ಏಕ್ದಮ್ ದೇವರಿಲ್ಲ ಅಂತೇಳಿ ಮಾತಾಡ್ತಾರೆ. ಅದಕ್ಕೆ ಮತ್ತು ಕೆಲವರು ಕೌಂಟ್ರ್ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ರೀತಿ ಇದೆ. ಇಂಥ ಸ್ಥಿತಿಯಲ್ಲಿ ಕೋಟ್ಯಾನ್ಗಟ್ಟಲೆ ದೇವತೆಗಳು, ದೇವರುಗಳು ಎಂದು ಪರಿಚಯ ಮಾಡಿರುವಂಥ ಈ ಸ್ಥಿತಿಯಲ್ಲಿ ನಿಜವಾದ ದೇವರನ್ನು ಕಂಡುಕೊಳ್ಳುವಂಥದ್ದು ಹೇಗೆ? ನಿಜವಾದ ದೇವರನ್ನು, ಸೃಷ್ಟಿಕರ್ತನನ್ನು ಕಂಡುಕೊಳ್ಬೇಕು. ಇವಾಗ ನಾವು ಭೂಮಿ ಒಂದೇ ಇರುವಾಗ, ಆಕಾಶ ಒಂದೇ ಇರುವಾಗ, ನೀರು ಆಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯನು, ಚಂದ್ರನು, ನಕ್ಷತ್ರಗಳು ಇವೆಲ್ಲ ಇರುವಾಗ, ಇವೆಲ್ಲವುಗಳನ್ನು ಜಗತ್ತನ್ನು ಉಂಟು ಮಾಡಿರುವಂತಹ ದೇವರು ಯಾವ ಆಕಾರದಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ, ಅವರ ರೂಪವೇನು, ಅವರು ಹೇಗೆ ಇರ್ತಾರೆ, ಅವರ ಸ್ವರೂಪವೇನು,
ತಿಳಿದುಕೊಳ್ಬೇಕು, ಕಂಡುಕೊಳ್ಳಬೇಕು. ದೇವರನ್ನು ಯಾಕೆ ಕಂಡುಕೊಳ್ಳಬೇಕು? ಆತನು ಜಗತ್ತನ್ನು ಉಂಟು ಮಾಡಿದ್ದಾನೆ. ಜಗತ್ತನ್ನು ಉಂಟು ಮಾಡಿರುವಂತಹ ದೇವರು ನಿನ್ನನ್ನು, ನನ್ನನ್ನು, ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದಾನೆ. ಉಂಟು ಮಾಡಿದವರೇ ದೇವರಾಗ್ತಾರೆ. ನಿನ್ನನ್ನು, ನನ್ನನ್ನು, ಈ ಜಗತ್ತನ್ನು ಯಾರು ಉಂಟು ಮಾಡಿದ್ದಾರೋ ಅವರು ದೇವರಾಗ್ತಾರೆ. ನಾವು ಇಟ್ಕೊಂಡಿದ್ದೀವಿ ನೋಡಿ, ನಾವು ಏನೇನು ಇಟ್ಕೊಂಡಿದ್ದೀವೋ ಅದು ನಮ್ಮ ಸಂತೋಷಕ್ಕೆ, ನಿಮ್ಮ ಸಂತೋಷಕ್ಕೆ, ನಿಮ್ಮದು ನಮ್ಮ ಸಂತೋಷಕ್ಕೆ, ನಮ್ಮದು ಯಾರ್ಯಾರು ಅವರವರ ಸಂತೋಷಕ್ಕೆ, ಅವರವರ ಉಲ್ಲಾಸಕ್ಕೆ ದೇವತೆಗಳನ್ನು, ದೇವರುಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ನಿಜವಾದ ದೇವರು ಎಂಬ ಪದಕ್ಕೆ ಅರ್ಥ ಸೃಷ್ಟಿಕರ್ತನು ಅಂತ, ಸರ್ವಶಕ್ತನು ಅಂತ, ಸರ್ವೇಶ್ವರನು ಅಂತ, ಸರ್ವವ್ಯಾಪಿ ದೇವರು. ಆ ದೇವರು, ಪ್ರಿಯರ ದೇವರ ಮಕ್ಕಳಿರ, ಹೇಗೆ ಇರ್ತಾರೆ ಅವರು, ಅವರ ಸ್ವರೂಪವೇನು, ಅವರಲ್ಲಿರುವಂಥ ಗುಣಗಳೇನು, ಇವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ದೇವರನ್ನು ಕಂಡುಕೊಳ್ಬೇಕಾದ್ರೆ ಈ ಜಗತ್ತನ್ನು ಉಂಟು ಮಾಡಿದವರಾಗಿರಬೇಕು. ಎರಡನೇದಾಗಿ ಸರ್ವಕಾಲವನ್ನು ಬಲ್ಲವರಾಗಿರ್ಬೇಕು. ಅವರು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಕುರಿತು ತಿಳಿದವರಾಗಿರ್ಬೇಕು ಅವರು. ಮೂರನೇದಾಗಿ ನೋಡುವಾಗ ಸರ್ವವನ್ನು ಬಲ್ಲವರು, ಸರ್ವವನ್ನು ಮಾಡುವವರು. ಇಂಥದ್ದು ಈ ದೇವರಿಗೆ ಗೊತ್ತಿಲ್ಲ ಅಂದರೆ ಅದು ದೇವರಾಗಲ್ಲ. ಈ ವಿಷಯಗಳು ದೇವರಿಗೆ ಗೊತ್ತಿಲ್ಲ ಅಂದರೆ ದೇವರಾಗಲ್ಲ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ತಿಳಿದಿರೋರಾಗಿರಬೇಕು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನೂ ಆಗಿರಬೇಕು. ಸರ್ವವನ್ನು ಉಂಟು ಮಾಡಿದವರಾಗಿರಬೇಕು. ಸರ್ವವನ್ನು ಉಂಟು ಅಂದರೆ ಆಕಾಶವನ್ನು, ಭೂಮಿಯನ್ನು, ಭೂಮಿಯಲ್ಲಿರುವಂಥ ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದವರಾಗಿರ್ಬೇಕು. ಅವರು ದೇವರಾಗ್ತಾರೆ. ಸರ್ವವನ್ನು ಉಂಟು ಮಾಡಿದವರು ಅಂದರೆ ಆಕಾಶವನ್ನು, ಭೂಮಿಯನ್ನು, ಭೂಮಿಯಲ್ಲಿರುವಂಥ ಸರ್ವ ಜೀವರಾಶಿಗಳನ್ನು, ಸರ್ವ ಪದಾರ್ಥಗಳನ್ನು, ಸರ್ವ ವಸ್ತುಗಳನ್ನು, ಈ ವಸ್ತುಗಳು, ಪದಾರ್ಥಗಳು, ಸರ್ವ ಜೀವರಾಶಿಗಳು ಉಂಟು ಮಾಡಿದವರು ದೇವರಂದರೆ. ಆ ದೇವರಿಗೆ ಜನನ ಮರಣ ಇರಕೂಡದು. ಜನನ ಎನ್ನುವಂಥದ್ದು, ಮರಣ ಎನ್ನುವಂಥದ್ದು. ಜನನ ಇದ್ದರೆ ಅವರು ದೇವರಾಗಲ್ಲ. ಜನನ ಇದೆ ಅಂತ ತಿಳ್ಕೊಳ್ಳಿ, ಸೃಷ್ಟಿಕರ್ತನಾಗಲ್ಲ. ಮರಣ ಇದೆ ಅಂತ ತಿಳ್ಕೊಳ್ಳಿ, ಸೃಷ್ಟಿಕರ್ತನಾಗಲ್ಲ. ಜನನ ಮರಣ, ಸೃಷ್ಟಿಕರ್ತನನ್ನು ಕುರಿತು ಪರಿಶೋಧನೆ ಮಾಡ್ತಾ ಇದ್ದೀವಿ. ಪರಿಶೋಧನೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅವರನ್ನು ಕಂಡುಕೊಳ್ಳಬೇಕು. ದೇವರನ್ನು ಕಂಡುಕೊಳ್ಳುವಂಥದ್ದು, ದೇವರನ್ನು ಗುರುತಿಸುವಂಥದ್ದು, ದೇವರ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಇರಬೇಕು. ಗೊಂದಲ ಇರಕೂಡ್ದು, ಕನ್ಫ್ಯೂಸ್ ಇರಕೂಡ್ದು. ನಮ್ಮ ಹೃದಯ ಒಪ್ಪಬೇಕು. ತುಂಬ ಈ ಜನ ಬಹಳ ಜನ ಇದ್ದಾರೆ. ಈ ಬಹಳ ಜನ ಇರುವುದರಿಂದ ಏನೇನೋ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದೇ ನಿಜ ಅಂತ ಅಂದ್ಕೋಬಾರ್ದು. ಮನುಷ್ಯರು ಏನು ಅಂದುಕೊಳ್ತಾ ಇದ್ದಾರೋ ಅದೇ ನಿಜ ಎಂದು ನಾವು ಅಂದುಕೊಳ್ಬಾರ್ದು. ಅದರ ಹಿಂದೆ ನಿಜ ಇರಬೇಕು, ಅದರ ಹಿಂದೆ ಆಧ್ಯಾತ್ಮಿಕ ಜ್ಞಾನ ಇರಬೇಕು, ಸತ್ಯ ಇರಬೇಕು. ಅದರಲ್ಲಿ ಒಬ್ಬರಿದ್ದರು, 10 ಜನ ಇದ್ದರು, 100 ಜನ ಇದ್ದರು, 1000 ಜನ ಇದ್ದರು, ಕೋಟಿ ಜನ ಇದ್ದರು, ಕೋಟಿ ಜನ ಹಿಂಬಾಲಿಸಿದ್ರು, ಇಲ್ಲ 100 ಜನ ಹಿಂಬಾಲಿಸಿದ್ರು. ಅದರ ಹಿಂದೆ ಸತ್ಯ ಎನ್ನುವಂಥದ್ದು ಇರಬೇಕು. ಅದನ್ನು ಪರಿಶೋಧನೆ ಮಾಡಿ ಕಂಡುಕೊಂಡು ತಿಳ್ಕೊಳ್ಬೇಕು. ಆ ರೀತಿ ಕಂಡುಕೊಳ್ಳುವವರು ಯಾರಿದ್ದಾರೆ? ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ. ಆ ದೇವರಿಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ದೇವರಿಗೆ ಜನನ ಮರಣ ಎನ್ನುವಂಥದ್ದು ಇರಕೂಡ್ದು. ದೇವರಿಗೆ ಹೆಂಡತಿ, ಮಕ್ಕಳು, ಕಾಮಕೋರಿಕೆ ಇಂಥದ್ದೆಲ್ಲ ಇದ್ದರೆ ದೇವರಾಗಲ್ಲ. ಇಂಥದ್ದಲ್ಲಿದ್ದರೆ ದೇವರಾಗಲ್ಲ. ಹೆಂಡತಿ, ಕಾಮಕೋರಿಕೆ, ಭೌತಿಕವಾದಂಥ ಮಕ್ಕಳು ಏನ್ರಿ, ಹೆಂಡತಿ ಅಂದರೆ ದೇವರಿಗೆ ಕಾಮಕೋರಿಕೆ ಇದೆ, ದೇವರಿಗೆ ಕಾಮಕೋರಿಕೆ ತೀರಿಸೋದಕ್ಕೆ ಹೆಂಡತಿ ಇದ್ದಾಳೆ. ಇಂಥ ಒಂದು ವಿಷಯಗಳು, ಸಂಗತಿಗಳು ಇದ್ದಾಗ ಅವರಿಗೆ ದೇವರು ಎನ್ನುವಂಥ ಅಧಿಕಾರ ಇರಲ್ಲ. ದೇವರು ಸರ್ವವ್ಯಾಪಿ, ದೇವರು ಸೃಷ್ಟಿಕರ್ತನು, ಸರ್ವಕಾಲಗಳನ್ನು ಬಲ್ಲಾತನು, ಸರ್ವವನ್ನು ಉಂಟು ಮಾಡಿದಾತನು, ಸರ್ವವನ್ನು ಬಲ್ಲಾತನು, ಸರ್ವಕಾಲಗಳನ್ನು ಕುರಿತು ತಿಳಿದಾತನು, ಜನನ ಮರಣ ಇಲ್ಲದಾತನು ಆಗಿರಬೇಕು. ಆತನು ಪರಿಶುದ್ಧನಾಗಿರಬೇಕು. ಆತನು ನೀತಿವಂತನಾಗಿ ಪರಿಶುದ್ಧನಾಗಿರಬೇಕು. ಆತನಲ್ಲಿ ಲೋಪಗಳಿರಬಾರ್ದು. ದೇವರಲ್ಲಿ ಲೋಪಗಳು ಇರಕೂಡ್ದು. ದೇವರಲ್ಲಿ ಲೋಪಗಳಿದ್ದರೆ ದೇವರಾಗ್ತಾರ? ವರ್ತಮಾನ, ಭೂತ, ಭವಿಷ್ಯತ್ ಕಾಲ ತಿಳಿಯದೇ ಇದ್ದರೆ ದೇವರಾಗ್ತಾರ? ವರ್ತಮಾನ, ಭೂತ, ಭವಿಷ್ಯತ್ ಕಾಲವನ್ನು ಕುರಿತು ತಿಳಿಯದಿದ್ದರೆ ದೇವರಾಗ್ತಾರ? ಟೋಟಲ್ ಭೂಲೋಕದಲ್ಲಿ ಎಲ್ಲೆಲ್ಲಿ ಏನೇನು ಅಡಕವಾಗಿದೆಯೋ ಎಲ್ಲವನ್ನು ತಿಳಿದವರಾಗಿರಬೇಕು. ಒಂದು ಗ್ರಾಮ ಮಾತ್ರ ತಿಳಿದು ಪಕ್ಕದ ಗ್ರಾಮದಲ್ಲಿ ತಿಳಿದಿಲ್ಲ, ಗೊತ್ತಿಲ್ಲ, ಪಕ್ಕದ ಗ್ರಾಮವನ್ನು ಕುರಿತು ಗೊತ್ತಿಲ್ಲ, ಪಕ್ಕದ ಗ್ರಾಮವನ್ನು ಕುರಿತು ಇವರಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅಂದರೆ ಅವರು ದೇವರಾಗಲ್ಲ.
ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮೂಲೆಯಲ್ಲಿ ಏನೇನು ತುಂಬಿಕೊಂಡಿದೆಯೋ, ಸರ್ವ ಜೀವರಾಶಿಗಳಲ್ಲಿ ಇರುವಂಥ ಜೀವ ಎಂಥದ್ದು, ಗುಣಗಳು ಎಂಥದ್ದು, ಟೋಟಲ್ ಭೂಲೋಕದಲ್ಲಿ, ಆಕಾಶದಲ್ಲಿ, ಅಂತರಿಕ್ಷದಲ್ಲಿ, ಪರಲೋಕದಲ್ಲಿ ಯಾವ ಮೂಲೆಯಲ್ಲಿ ಏನೇನು ಅಡಕವಾಗಿದೆಯೋ, ಏನೇನಿದೆಯೋ ಎಲ್ಲವನ್ನು ತಿಳಿದವರೇ ದೇವರಾಗ್ತಾರೆ. ಆ ದೇವರು ಇದ್ದಾರೆ. ಕೆಲವರೇನು ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳೋರನ್ನ ಪಕ್ಕಕ್ಕೆ ಇಡೋಣ. ದೇವರು ಇದ್ದಾರೆ ಅಂತ ಹೇಳಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಆಗ್ತಾ ಇದೀವಲ್ಲ, ನಾವೆಲ್ಲರೂ ಕೂಡ ಒಂದು ಸಾರಿ ಪರಿಶೋಧನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡೋಣ. ನಮಗೆ ಜನ್ಮ ಕೊಟ್ಟಾತನನ್ನು, ಜಗತ್ತನ್ನು ಉಂಟು ಮಾಡಿದಾತನನ್ನು ನಾವು ಕಂಡುಕೊಳ್ಳೋಣ. ಅದಕ್ಕೆ ದೇವರು ಅಪೋಸ್ತಲರ ಮೂಲಕ ಕೆಲವು ಮಾತುಗಳನ್ನು ಬಳಸಿದ್ದಾರೆ. ಅಪೋಸ್ತಲರು ಇದ್ದಾರಲ್ಲ, ಈ ಅಪೋಸ್ತಲರ ಮೂಲಕ ಮಾತುಗಳನ್ನು ನುಡಿಸಿದ್ದಾರೆ. ಕೆಲವರು ಭಕ್ತರು ವಾಕ್ಯಗಳನ್ನು ಬರೆದಿದ್ದಾರೆ. ಲೂಕನು ಎಂಬ ಒಬ್ಬ ವೈದ್ಯನು, ಎರಡನೇದಾಗಿ ಇತಿಹಾಸಕಾರನು, ಚರಿತ್ರೆಕಾರನು, ಮೂರನೇದಾಗಿ ಭಕ್ತನು. ಆತನು ಒಂದು ಮಾತನ್ನು ಬರಿತಾನೆ ಪವಿತ್ರಾತ್ಮನ ಪ್ರೇರಣೆಯಿಂದ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನವನ್ನು ನೋಡಿ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನವನ್ನು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ. ಇದು ಬೈಬಲ್ ಗ್ರಂಥ ಅಲ್ವಾ? ಇದು ಕ್ರೈಸ್ತರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಇದು ಯೆಹೂದ್ಯರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ನಮ್ಗೆ ಅಲ್ವಲ್ಲ ಅನ್ನೋದು ಬೇಡ. ಪರಿಶೋಧನೆ ಮಾಡೋದ್ರಲ್ಲಿ ಏನಾದರೂ ನಷ್ಟ ಆಗುತ್ತಾ? ಏಕ್ದಮ್ ಕ್ರೈಸ್ತರಾಗ್ಬಿಡ್ತೀವ? ಆಗಲ್ಲ ರೀ. ಯಾಕೆಂದರೆ ಕ್ರೈಸ್ತರಾಗಬೇಕಾದ್ರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕಾದ್ರೆ ದೇವರ ಅರ್ಥ ಆಗಬೇಕು. ದೇವರ ಅರ್ಥ ಆಗದೆ ಹೋದರೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಲ್ಲ. ನಾನು ದೇವರನ್ನ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದೀನಿ. ಮೊಟ್ಟ ಮೊದಲು ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕಾದ್ರೆ ಜಾತಿ ಬದಲಾವಣೆ ಆಗುವಂಥದ್ದು ಅವಶ್ಯಕತೆ ಇಲ್ಲ, ಕುಲ ಬದಲಾವಣೆ ಬೇಕಾಗಿಲ್ಲ. ಮನಸ್ಸು ಬದಲಾವಣೆ ಆಗಬೇಕು, ನಿನ್ನ ಹೃದಯ ಬದಲಾವಣೆ ಆಗಬೇಕು. ನಿನ್ನ ಹೃದಯ ದೇವರಿಗೆ ಸ್ಥಾನ ಕೊಡಬೇಕು. ಇಲ್ಲಿ ಒಂದು ಮಾತನ್ನು ಪರಿಶೋಧನೆ ಮಾಡಿ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದನಂತೆ. ಹುಡುಕಬೇಕಂತೆ ಅಂದರೆ ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದಾನಂತೆ. ಅಂದರೆ ಕಂಡುಕೊಳ್ಳೋದಕ್ಕೆ ದೇವರನ್ನು ಹುಡುಕಿ ಕಂಡುಕೊಳ್ಳಬೇಕು. ಈ ಪ್ರಪಂಚ ದೇಶದಲ್ಲಿ ಕೋಟ್ಯಾನುಗಟ್ಟಲೆ ದೇವತೆಗಳನ್ನು, ದೇವರುಗಳನ್ನು ಪರಿಚಯ ಮಾಡಿದ್ದಾರೆ. ಗಿಡಗಳನ್ನು, ಮರಗಳನ್ನು, ಹೂಗಳನ್ನು, ಇಲ್ಲಾಂದರೆ ಜೀವರಾಶಿಗಳನ್ನು, ಇದು ದೇವರು, ಇದು ದೇವರು, ಇದು ದೇವರು, ಇದು ದೇವತೆ, ಇದು ದೇವತೆ ಅಂತೇಳಿ ಪರಿಚಯ ಮಾಡಿದ್ದಾರೆ. ಟೋಟಲಿ ಇವೆಲ್ಲ ಪರಿಚಯ ಮಾಡಿದ್ದಾರೆ ನೋಡಿ. ಇದರಲ್ಲಿ ಜಗತ್ತನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನನ್ನು, ಆ ಪರಮಾತ್ಮನನ್ನು, ಸರ್ವೇಶ್ವರನನ್ನು ತಿಳ್ಕೊಳ್ಬೇಕು, ಕಂಡುಕೊಳ್ಬೇಕಂತೆ. ಏನ್ರಿ ಹುಡುಕಿ ಕಂಡುಕೊಳ್ಬೇಕಂತೆ, ಹುಡುಕಬೇಕಂತೆ. ದೇವರನ್ನು ಹುಡುಕಿ ಕಂಡುಕೊಂಡಿದ್ದೀರಾ? ಉದ್ಯೋಗ ಬರುತ್ತೆ ನಂಬಿ, ರೋಗ ಹೋಗುತ್ತೆ ನಂಬಿ, ಸಾಲ ಪರಿಹಾರ ಆಗುತ್ತೆ ನಂಬಿ ಅಂತ ಇದಕ್ಕೋಸ್ಕರ ನಂಬಿದ್ದೀರಾ? ಆಗಿದ್ದರೆ ದೇವ್ರು ನಿಮ್ಗೆ ಅರ್ಥ ಆಗಿಲ್ಲ. ಏನೋ ನಮಗೆ ಕಷ್ಟ ಬಂದಿದೆಯಾ, ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಉಪಶಮನಕ್ಕಾಗಿ ನಂಬಿಕೊಂಡಿದ್ದೇವೆ ವಿನಃ ಹುಡುಕಿ ಕಂಡುಕೊಂಡಿಲ್ಲ. ದೇವರನ್ನ ಹುಡುಕಿ ಕಂಡುಕೊಳ್ಳಬೇಕಂತೆ. ದೇವರು ಅದಕ್ಕೇನೆ ಮಾಡಿದ್ದಾರೆ. ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ. ಜಗತ್ತನ್ನು ಉಂಟು ಮಾಡಿದ ಮೇಲೆ ಒಬ್ಬನ ಮೂಲಕ ಮನುಷ್ಯನನ್ನು, ಭೂಲೋಕದಲ್ಲಿದ್ದಂಥ ಸರ್ವಮಾನವರನ್ನು, ಎಲ್ಲ ಜನಾಂಗದವರನ್ನು, ಈ ಲೋಕದಲ್ಲಿ ಇವರು ದೊಡ್ಡ ಕುಲದವರು, ಇವರು ಇದಕ್ಕಿಂತ ಇನ್ನೂ ದೊಡ್ಡ ಕುಲದವರು, ಇವರು ಮತ್ತೆ ಇನ್ನೂ ದೊಡ್ಡ ಜಾತಿಯವರಂತೇಳಿ ಮನುಷ್ಯರು ಹೇಳ್ಕೊಳ್ತಾ ಇದ್ದಾರೆ ನೋಡಿ. ಮನುಷ್ಯರು, ಅದು ತಪ್ಪದು. ನಾವೆಲ್ಲರೂ ಸರ್ವ ಮಾನವರು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದವರು. ನಾವೆಲ್ಲರೂ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಪರಮಾತ್ಮನ ಮೂಲಕ ಹುಟ್ಟಿದವರು. ದೇವರು ಹುಟ್ಟಿಸಿದ್ದಾರೆ. ಒಬ್ಬರು ಈ ಸಮಾಜದಲ್ಲಿ ಉನ್ನತ ಹೆಸರನ್ನು ಪಡ್ಕೊಂಡವರು, ದೇವರಿಗಿಂತ ದೊಡ್ಡದ್ದು ನಮ್ಮ ಮನಸ್ಸೇ ಅಂತ ಹೇಳ್ತಾರೆ. ಮನಸ್ಸು, ನಮ್ಮ ಹೃದಯ ದೇವರಿಗಿಂತ ದೊಡ್ಡದ್ದು ಅಂತೆ ಒಬ್ಬರು ಪರಿಚಯ ಮಾಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರಾ, ಇನ್ನು ಕೆಲವರು ಹೇಳುವಂಥದ್ದು ಏನು ಗೊತ್ತಾ? ನಾವು ಮಾಡುವಂಥ ಕೆಲಸನೇ ದೇವರು,
ನಮ್ಮ ತಾಯಿನೇ ದೇವರು, ನಮ್ಮ ತಂದೆಯೇ ದೇವರು, ನಮ್ಮ ಗುರುವೇ ದೇವರು, ಇಲ್ಲಾಂದ್ರೆ ನಮ್ಮ ಮಧ್ಯದಲ್ಲಿ ಇದ್ದವರು ಯಾರಾದರೂ ಸಹಾಯ ಮಾಡಿದ್ರೆ ಇವರೇ ದೇವರು ಅಂಥೇಳಿ ದೇವರನ್ನ ಏನ್ರಿ ಎಷ್ಟು ಚೀಪಾಗಿ ಪರಿಚಯ ಮಾಡಿದ್ದಾರೆ. ಹುಳಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲವನ್ನು ಪರಿಚಯ ಮಾಡಿದ್ದೀವಿ. ಇದು ದೇವರು, ಇದು ದೇವರು, ಇದು ದೇವರು ಅಂತೇಳಿ ಪರಿಚಯ ಮಾಡಿದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯಲ್ಲಿ ಅಂದರೆ ನೀನು ದನದ ಹಾಗೆ ಇದ್ದೀಯ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಳ್ಳಿ. ಈ ಮನುಷ್ಯನು ದನದ ಹಾಗೆ ಇದ್ದಾನಂತ ಹೇಳಿದ. ಇವಾಗ ಪಶುಗಳಿದೆ ನೋಡಿ, ಪಶುಗಳನ್ನು ದೇವರಂತ ಪೂಜೆ ಮಾಡ್ತೀವ? ಪಶುಗಳನ್ನು ದೇವರಂತ ಪೂಜೆ ಮಾಡ್ತಾರ? ದೇವರಂತ ಪೂಜೆ ಮಾಡಿದಂಥವರೇ ಒಂದು ವೇಳೆ ಯಾರಾದರೂ ಇವನು ಪಶು ಆಗಿದ್ದಾನೆ ಅಂತಂದರೆ ಸಂತೋಷ ಪಡ್ತಾರ, ದುಃಖ ಪಡ್ತಾರ? ಪಶುವನ್ನು ದೇವರು ಎಂದು ನೋಡಿದಾಗ, ಒಬ್ಬ ಮನುಷ್ಯನನ್ನು ಇವನು ಪಶು ಆಗಿ ಇದ್ದಾನೆ ಅಂತೇಳಿ ಪರಿಚಯ ಮಾಡಿದಾಗ, ಇಲ್ಲ ನಾಯಿ ಆಗಿ ಇದ್ದಾನೆಂದು ಪರಿಚಯ ಮಾಡಿದಾಗ, ನಾಯಿಗಳನ್ನು ಕೂಡ ದೇವತೆಗಳನ್ನು ಇಲ್ಲಾಂದರೆ ದೇವರುಗಳನ್ನಂತೇಳಿ ಪರಿಚಯ ಮಾಡ್ತಾರೆ ಕೆಲವರು. ನಾಯಿಗಳಿದೆ ನೋಡಿ, ಈ ನಾಯಿಗಳು ದೇವರುಗಳು, ದೇವತೆಗಳು ಅಂತ. ಮತ್ತು ಕೆಲವು ಪ್ರಾಂತಗಳಲ್ಲಿ ಹಂದಿಗಳಿದೆ ನೋಡಿ, ಈ ಹಂದಿಗಳನ್ನು ಕೂಡ ದೇವರುಗಳು, ದೇವತೆಗಳೆಂದು ಪರಿಚಯ ಮಾಡ್ತಾರೆ. ದೇವರಂತ ನೋಡುವಾಗ ಅದು ಉನ್ನತವಾದಂಥ ಹೆಸರು, ಸೃಷ್ಟಿಕರ್ತನಿಗೆ ಬರುವಂಥದ್ದು. ಸೃಷ್ಟಿಕರ್ತನಿಗೆ ದೇವರು ಅಂತಾರೆ, ಸರ್ವವ್ಯಾಪಿಗೆ ದೇವರಂತಾರೆ, ಸರ್ವಶಕ್ತನಿಗೆ ದೇವರಂತಾರೆ, ಸರ್ವೇಶ್ವರನಿಗೆ ದೇವರಂತಾರೆ, ಪರಮಾತ್ಮನಿಗೆ ದೇವರಂತಾರೆ. ಪರಮಾತ್ಮನಿಗೆ ದೇವರಂದಾಗ, ಸರ್ವೇ ಶಕ್ತನಾದಂಥ ದೇವರಿಗೆ ದೇವರಂದಾಗ ಆ ಹೆಸರು ಯಾವುದಕ್ಕೆ? ಒಂದು ನಾಯಿಗೆ ಇಟ್ಟಿದ್ದಾರೆ, ಒಂದು ಹಂದಿಗಳಿಗೆ ಇಟ್ಟಿದ್ದಾರೆ, ಇಲ್ಲಾಂದರೆ ಹುಳಗಳಿಗೆ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಜೀವಿಗಳಿಗೂ ಇಟ್ಟಿದ್ದಾರೆ, ಎಲೆಗಳಿಗೂ, ಮರಗಳಿಗೂ, ಗುಡ್ಡಕ್ಕೂ, ಬೆಡ್ಡಕ್ಕೂ, ಪ್ರತಿ ವಸ್ತುಗಳಿಗೂ, ಕೊನೆಯದಾಗಿ ಗುರುಗಳಿಗೂ, ಇನ್ನು ಯಾರ್ಯಾರಿದ್ದಾರೆ ಎಲ್ಲರಿಗೂ ಇವ್ರ ದೇವರು, ಇವ್ರ ದೇವರು, ಇವ್ರ ದೇವರು, ಮಕ್ಕಳು ದೇವರು, ಹೆಂಡತಿ ದೇವರು, ಗಂಡನ ದೇವರು, ಎಲ್ಲರೂ ದೇವರುಗಳು, ದೇವರುಗಳು, ದೇವರುಗಳು. ಮತ್ತು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಲ್ಲಿ, ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನೇನಾದರೂ ಪರಿಚಯ ಮಾಡಿದ್ದಾರಾ? ಒಂದು ಸಾರಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಮನುಷ್ಯನಾಗಿರುವಂಥ ನಿನ್ನನ್ನೇ ಒಬ್ಬ ನಾಯಿಗೆ ಇಲ್ಲಾಂದರೆ ಒಂದು ಹಂದಿಗೆ ಹೋಲಿಸಿದ್ರೆ ನೀನು ಸುಮ್ಮನಿರ್ತೀಯ? ಮತ್ತು ನಾಯಿನ ದೇವತೆ ಅಂತ ಹೇಳುವಾಗ ದೇವತೆ ಹೆಸರೇ ಇಟ್ಟಾಗ ನಾಯಿ ಅಂತೇಳಿ ನಿನಗೆ ನೀನೇ ತಡ್ಕೊಳ್ಳೋಕ್ಕೆ ಆಗಲ್ವಲ್ಲ? ನಿನಗೆ ತಡ್ಕೊಳ್ತೀಯ? ಹಂದಿ ಅಂದಾಗ ತಡ್ಕೊಳ್ತೀಯ? ಒಂದು ಹುಳ ಅಂತ ಹೇಳಿದಾಗ ತಡ್ಕೊಳ್ತೀಯ? ನೀನು ನಿನ್ನನ್ನೇ ಅಂದರೆ ಮನುಷ್ಯನಾಗಿರುವಂಥ ನಿನ್ನನ್ನೇ ಚಿಕ್ಕ ಜೀವಿಗೆ ಒಂದು ಸಮವಾಗಿ ನೋಡುವಾಗ ಇಲ್ಲ ಹೋಲಿಸಿದಾಗ ತಡ್ಕೊಳ್ಳದೆ ಇರುವಾಗ ಆ ಸೃಷ್ಟಿಕರ್ತನಾಗಿರುವಂಥ ಆ ಪರಮಾತ್ಮನನ್ನು ಚಿಕ್ಕ ಜೀವಿಗಳಿಗೆ ಪರಿಚಯ ಮಾಡಿದ್ರೆ ಹೋಲಿಸಿದರೆ ಹೇಗೆ ಪ್ರಿಯರೇ? ಇಲ್ಲ ಮನುಷ್ಯರಿಗೆ ಹೋಲಿಸಿದರೆ ಹೇಗೆ ಪ್ರಿಯರೇ? ಇಲ್ಲ ಪ್ರಕೃತಿಗೆ ಹೋಲಿಸಿದರೆ ಹೇಗೆ ಪ್ರಿಯರೇ? ಸಮಾಜ ತಪ್ಪು ಮಾಡ್ತಾ ಇದೆ. ಈ ಸಮಾಜ ಇದೆ ನೋಡಿ, ತಪ್ಪು ಮಾಡ್ತಾ ಇದೆ. ಅದಕ್ಕೆ ನೋಡಿ, ಎಲ್ಲಿ ನೋಡಿದ್ರು ಇಲ್ಲಿ ಗಲಾಟೆಗಳು, ಅಲ್ಲಿ ಗಲಾಟೆಗಳು, ಅಲ್ಲಿ ಗಲಾಟೆಗಳು. ಯಾಕೆಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನನ್ನು ತಿಳಿದುಕೊಳ್ಳದೆ ಇರುವಂಥದ್ದೇ ಕಾರಣ. ಆತನನ್ನು ಹುಡುಕಿ ತಿಳಿದುಕೊಳ್ಳಬೇಕಂತೆ, ಕಂಡುಕೊಳ್ಳಬೇಕಂತೆ, ಸೃಷ್ಟಿಕರ್ತನನ್ನು ಕಂಡುಕೊಳ್ಳಬೇಕಂತೆ. ಅದಕ್ಕೆ ದೇವರು ಈ ಅದ್ಭುತವಾದಂತಹ ಆಕಾರವನ್ನು ಕೊಟ್ಟಿದ್ದಾನೆ, ಮಾನವ ಆಕಾರವನ್ನು ಕೊಟ್ಟಿದ್ದಾನೆ. ಮೆದುಳನ್ನು, ಆಲೋಚನೆ ಮಾಡುವಂಥ ಶಕ್ತಿಯನ್ನು, ಮಾತಾಡುವಂಥ ಸ್ವರವನ್ನು ಇವೆಲ್ಲ ಕೊಟ್ಟಿದ್ದಾನೆ. ನೀನು ಹುಡುಕಬೇಕಂತ ಹೇಳಿದ್ದಾನೆ. ನೀನು ಹುಡುಕಬೇಕು, ದೇವರನ್ನ ಹುಡುಕಬೇಕು, ಹುಡುಕಿ ಕಂಡುಕೊಳ್ಳಬೇಕು, ದೇವರನ್ನ ಹುಡುಕಿ ಕಂಡುಕೊಳ್ಳಬೇಕು. ಆತನು ಹೇಗಿದ್ದಾರೆ, ಆತನು ಹೇಗಿದ್ದಾನೆ, ಆತನ ಸ್ವರೂಪವೇನು? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಮನುಷ್ಯರಲ್ಲಿ ಆತನನ್ನು ಕಾಣಲಿಲ್ಲ, ಮನುಷ್ಯರಲ್ಲಿ ಆತನನ್ನು ಕಾಣಲಿಲ್ಲ. ಆತನು ಹೇಗೆ ಇದ್ದಾನೆ ಅಂತ ನೋಡುವಾಗ ಆತನು ಭಾಗ್ಯವಂತನಾದ ಏಕಾಧಿಪತಿಯು.
ರಾಜಾದಿರಾಜನು, ಕರ್ತನ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನಾಗಿದ್ದಾನೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನಾಗಿದ್ದಾನಂತೆ. ಅಮರತ್ವವುಳ್ಳಾತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನಾತನು. ಆತನನ್ನು ಮಾನವ ನೇತ್ರಗಳಿಂದ ಯಾರು ಕೂಡ ಎಂದೂ ನೋಡಿಲ್ಲವಂತೆ. ಆತನು ಎಷ್ಟು ಅಗಲ ಇದ್ದಾನೆ, ಎಷ್ಟು ಉದ್ದ ಇದ್ದಾನಂತ ನೋಡುವಾಗ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದಂತೆ ಆತನಿಗೆ. ಆಕಾಶ ಸಹಿತ ಇಡಿಸಲಾರದ ದೇವರಂತೆ ಆತನು. ಆತ್ಮಸ್ವರೂಪನಂತೆ. ಆತ್ಮಸ್ವರೂಪನಾಗಿರುವಂಥ ಆತನನ್ನು ಮಾನವ ನೇತ್ರಗಳಿಂದ ಯಾರು ನೋಡಿಲ್ಲವೆಂದು ಯೇಸು ಕ್ರಿಸ್ತರು ನೇರವಾಗಿ ಹೇಳುವಂಥ ಮಾತು. ಯೇಸು ಕ್ರಿಸ್ತರು ಹೇಳುವಂಥ ಮಾತೇನು ಗೊತ್ತಾ? ಮಾನವ ನೇತ್ರಗಳಿಂದ ತಂದೆಯಾದ ಸರ್ವೇಶ್ವರನನ್ನು, ತಂದೆಯಾದ ಪರಮಾತ್ಮನನ್ನು ಈ ಮಾನವ ನೇತ್ರಗಳಿಂದ ಯಾರು ನೋಡಿಲ್ಲ ಎಂದು ಯೇಸು ಪ್ರಭು ಹೇಳ್ತಾರೆ, ಅಪೋಸ್ತಲರು ಹೇಳ್ತಾರೆ, ಮೋಶೆ ಹೇಳ್ತಾನೆ. ಭಕ್ತರು, ಎಷ್ಟು ಮಂದಿ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಭಕ್ತರಿದ್ದಾರೆ, ದೊಡ್ಡ ದೊಡ್ಡ ಭಕ್ತರಿದ್ದಾರೆ, ಒಡೆಯರಿದ್ದಾರೆ, ಅರಸರಿದ್ದಾರೆ, ಚಕ್ರವರ್ತಿಗಳಿದ್ದಾರೆ. ಇವರೆಲ್ಲರೂ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ ಗೊತ್ತಾ? ದೇವರು ಆತ್ಮಸ್ವರೂಪನಾಗಿರುವಂಥ ಆತನು ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ಮಹಾದೇವರು, ದೊಡ್ಡ ದೇವರು, ಸರ್ವೋನ್ನತನಾದ ದೇವರು, ಸರ್ವಶಕ್ತನಾದ ದೇವರು ಇದ್ದಾತನು ಆತನು. ಆ ಇದ್ದಾತನಾಗಿರುವಂಥ ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು. ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವವನಾಗಿದ್ದಾನಂತೆ. ಆ ದೇವರು ಆತ್ಮಸ್ವರೂಪನು, ಆ ದೇವರು ಮಹಾಶಕ್ತನು, ಆ ದೇವರು ಬೆಳಕಾಗಿದ್ದಾನೆ, ಆ ದೇವರು ಬೆಳಕಾಗಿದ್ದಾನೆ, ಆ ದೇವರು ಮಹಾಶಕ್ತಿಯಾಗಿದ್ದಾನೆ ಎಂದು 1ನೇ ಶತಮಾನದಲ್ಲಿ ಬೈಬಲ್ ಗ್ರಂಥ ಬರೆಯಲ್ಪಟ್ಟಿದೆ. ಪ್ರಿಯರ ದೇವ್ರ ಮಕ್ಕಳಿರ, ವಿಜ್ಞಾನಿಗಳು ಮೊನ್ನೆ ಹೇಳ್ತಾರೆ, ಈ ಪ್ರಕೃತಿ ಹಿಂದೆ, ಈ ಜಗತ್ತಿನ ಹಿಂದೆ, ಈ ವಿಶ್ವದ ಹಿಂದೆ ಮಹಾ ಆಕರ್ಷಕ ಶಕ್ತಿ ಇದೆ ಎಂದು, ಮಹಾ ಆಕರ್ಷಕ ಶಕ್ತಿ ಇದೆ ಎಂದು, ಮಹಾಶಕ್ತಿ ಇದೆ ಎಂದು ಹೇಳಿದ್ದಾರೆ. ಆ ಶಕ್ತಿಯನ್ನು ಕುರಿತು ಪ್ರಭು ಹೇಳಿದ್ದಾರೆ 1ನೇ ಶತಮಾನದಲ್ಲಿ. ಪ್ರಭು ಈ ಜಗತ್ತಿನ ಹಿಂದೆ, ಈ ಸೃಷ್ಟಿ ಹಿಂದೆ ತಂದೆಯಾದ ದೇವರಿದ್ದಾನೆ. ಆತನು ಆತ್ಮಸ್ವರೂಪನು, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಆತನು ಎಲ್ಲ ಕಡೆ ಇದ್ದಾನೆ, ಆತನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದು ಎಲ್ಲ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಟೋಟಲಿ ಜಗತ್ತಿನಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದೆ ನೋಡಿ. ಈ ಕಾರ್ಯಕ್ರಮವನ್ನು ಅಂದರೆ ಭೂಮಿ ಸುತ್ತುವಂಥದ್ದು, ಗಾಳಿ ತರಿಸುವಂಥದ್ದು, ಅಂತರಿಕ್ಷದಲ್ಲಿ ಸೂರ್ಯನನ್ನು ಉರಿಸುವಂಥದ್ದು, ಚಂದ್ರನ ಮೂಲಕ ಬೆಳಕು ಕೊಡುವಂಥದ್ದು, ನಕ್ಷತ್ರಗಳನ್ನು ಉರಿಸುವಂಥದ್ದು, ಇವೆಲ್ಲ ಕೆಲಸ ಇದೆ ನೋಡಿ. ಈ ಕೆಲಸ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನು ಮಾಡುವಂಥ ಕೆಲಸ. ಪರಮಾತ್ಮನು ತನ್ನ ಸೇವಕರ ಮೂಲಕ, ಅಂದರೆ ದೂತರ ಮೂಲಕ, ದೇವದೂತರ ಮೂಲಕ ನಡೆಸುವಂಥ ಕೆಲಸಗಳು. ದೇವರು ಇದ್ದು ನಡೆಸ್ತಾ ಇದ್ದಾರೆ, ದೇವರು ಇದ್ದು ನಡೆಸ್ತಾ ಇದ್ದಾರೆ ಕೆಲಸ. ಆತನನ್ನು ತಿಳ್ಕೊಳ್ಬೇಕಂತೆ, ಆತನನ್ನು ಹುಡುಕಿ ಕಂಡುಕೊಳ್ಬೇಕಂತೆ, ಹುಡುಕಬೇಕಂತೆ, ಆತನನ್ನು ತಿಳ್ಕೊಳ್ಬೇಕಂತೆ. ಆತನನ್ನು ಎಲ್ಲಿ ಹುಡುಕಿದ್ದೀವಿ? ಹುಡುಕಿರಿ ಅಂದರೆ ನಾವೇನು ಹುಡುಕ್ತೀವಿ ಅಂತ ನೋಡುವಾಗ ಉದ್ಯೋಗವನ್ನು ಹುಡುಕ್ತೀವಿ, ಸಂಪಾದನೆಯನ್ನು ಹುಡುಕ್ತೀವಿ, ಹುಡುಗಿಯನ್ನು ಹುಡುಕ್ತೀವಿ, ಹಣವನ್ನು ಹುಡುಕ್ತೀವಿ. ನಾವು ಹುಡುಕುವಂಥದ್ದು ಇದೆ, ಭೌತಿಕವಾದಂಥದ್ದು. ನಮಗೆ ಜನ್ಮ ಕೊಟ್ಟಂಥ ದೇವರನ್ನು ಹುಡುಕಬೇಕು, ಜಗತ್ತನ್ನು ಉಂಟು ಮಾಡಿರುವಂಥ ದೇವರನ್ನು ಹುಡುಕಬೇಕು. ಜಗತ್ತನ್ನು ಉಂಟು ಮಾಡಿರುವಂಥ ದೇವರನ್ನು, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ಪಂಚಭೂತಗಳನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದ ಪರಮಾತ್ಮನನ್ನು, ಸರ್ವಶಕ್ತನನ್ನು, ಸರ್ವೇಶ್ವರನನ್ನು, ಮಹಾಶಕ್ತನನ್ನು ಹುಡುಕಬೇಕಂತೆ, ಹುಡುಕಿ ಕಂಡುಕೊಳ್ಳಬೇಕಂತೆ. ಏನು ಹುಡುಕಿದ್ದೀವಿ, ಏನು ಕಂಡುಕೊಂಡಿದ್ದೀವಿ ಅಂದರೆ ಈ ಲೋಕದಲ್ಲಿ ಎಲ್ಲ ಹುಡುಕಿದ್ದೀವಿ, ಎಲ್ಲ ಕಂಡುಕೊಂಡಿದ್ದೀವಿ. ಆದರೆ ಜನ್ಮ ಕೊಟ್ಟಂಥ ತಂದೆಯಾದ ಪರಮಾತ್ಮನನ್ನು ಹುಡುಕಿಲ್ಲ. ಜೀವಿತ ಕೊಟ್ಟಂಥ ತಂದೆಯಾದ ಪರಮಾತ್ಮನನ್ನು ಹುಡುಕಿಲ್ಲ, ಹುಡುಕಿ ಕಂಡುಕೊಂಡಿಲ್ಲ. ಇವರು ಪಂಡಿತರಂತೆ, ಅವರು ಪಂಡಿತರಂತೆ, ಅವರೇನೋ ಜ್ಞಾನಿಗಳಂತೆ, ಇವರೇನೋ ಮೇಧಾವಿಗಳಂತೆ, ಎಲ್ಲರೂ ಕುಳಿತುಕೊಂಡಿದ್ದಾರೆ ಅಂತ ಕುಳಿತುಕೊಂಡು ಏನು ಪರಿಚಯ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ? ಏನಯ್ಯ ಪರಿಚಯ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಅವರೊಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ, ಇವರೊಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ, ಅವರು ಮತ್ತೊಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ. ಟೋಟಲ್ ತಪ್ಪು ಪರಿಚಯ. ದೇವರು ಆತ್ಮ ಸ್ವರೂಪನು, ದೇವರು ಶಕ್ತಿ ಸ್ವರೂಪನು, ದೇವರು ಪರಮಾತ್ಮನು, ದೇವರು ಇದ್ದಾತನು. ಆತನು ಏನ್ರಿ ಸರ್ವವ್ಯಾಪಿ,
ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ದೇವರನ್ನು ಹೇಗೆ ಪರಿಚಯ ಮಾಡಿದ್ದೀವಿ? ಹೇಗೆ ಈ ಲೋಕದಲ್ಲಿ ಪರಿಚಯ ಮಾಡಿದ್ದೀವಿ? ಹೇಗೆ ಈ ಲೋಕದಲ್ಲಿ ತೋರಿಸ್ಕೊಟ್ಟಿದ್ದೀವಿ? ಹೇಗೆ ತೋರಿಸ್ಕೊಟ್ಟಿದ್ದೀವಿ ದೇವರನ್ನು? ಹೇಗೆ ಪರಿಚಯ ಮಾಡಿದ್ದೀವಿ ದೇವರನ್ನು? ದೇವರು ನಿನಗೆ ತಂದೆ, ನನಗೆ ತಂದೆ. ನಿನ್ನನ್ನು ಉಂಟು ಮಾಡಿದ್ದಾನೆ, ನನ್ನನ್ನು ಉಂಟು ಮಾಡಿದ್ದಾನೆ, ಈ ಜಗತ್ತನ್ನು ಉಂಟು ಮಾಡಿದ್ದಾನೆ. ಜಗತ್ತನ್ನು ಉಂಟು ಮಾಡಿರುವಂತಹ ದೇವರು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವೋನ್ನತನು, ಸರ್ವಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಆತನು ಇದ್ದಾತನು. ಆತನಿಗೆ ಜನನ ಮರಣವಿಲ್ಲ, ಆತನಿಗೆ ಕಾಮ ಕೋರಿಕೆ ಇಲ್ಲ, ಆತನಿಗೆ ಕುಟುಂಬವಿಲ್ಲ, ಆತನಿಗೆ ಮಾವ, ಅಳಿಯ, ಸೋದರ, ಅಳಿಯ ಇಂಥವ್ರು ಯಾರೂ ಇಲ್ಲ ರೀ. ಮನುಷ್ಯರ ಮಧ್ಯದಲ್ಲಿ ಮಾವಂದರು, ಮನುಷ್ಯರ ಮಧ್ಯದಲ್ಲಿ ಅತ್ತೆಂದಿರು, ಮನುಷ್ಯರ ಮಧ್ಯದಲ್ಲಿ ಹೆಂಡತಿಯರು, ಮನುಷ್ಯರ ಮಧ್ಯದಲ್ಲಿ ಮಕ್ಕಳು, ಮನುಷ್ಯರ ಮಧ್ಯದಲ್ಲಿ ಸ್ನೇಹಿತರು, ಮನುಷ್ಯರ ಮಧ್ಯದಲ್ಲಿ ಎಲ್ಲ. ದೇವರಿಗೆ ಹೆಂಡತಿ ಇರ್ತಾರಂತೆ, ದೇವರಿಗೆ ಮಕ್ಕಳಿರ್ತಾರಂತೆ, ದೇವರಿಗೆ ಕಾಮ ಕೋರಿಕೆ ಇರ್ತಂತೆ. ಇದು ಮನುಷ್ಯರ ಮೂಲಕ ಬಂದಂಥ ಕಥೆಗಳಿವು. ಮನುಷ್ಯರ ಮೂಲಕ ಬಂದಂಥ ಕಥೆಗಳನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಕೊನೆ ಕಾಲದಲ್ಲಿದ್ದೀವಿ, ಮುಕ್ತಾಯದ ಕಾಲದಲ್ಲಿದ್ದೀವಿ. ಯಾವಾಗ ಅಪಘಾತ ನಡೆಯುತ್ತೋ, ಯಾವಾಗ ಭೂಕಂಪ ಬರುತ್ತೋ, ಯಾವಾಗ ಸುಂಟರ ಗಾಳಿ ಬರುತ್ತೋ, ಯಾವಾಗ ಚಂಡಮಾರುತ ಬರುತ್ತೋ, ಯಾವಾಗ ಅಂಟು ರೋಗ ಬರುತ್ತೋ, ಯಾವಾಗ ಕೈಕಾಲುಗಳು ಬಿದ್ದೋಗುತ್ತೋ, ಯಾವಾಗ ನಿನ್ನ ಪ್ರಾಣ ನಿಂತೋಗುತ್ತೋ, ನಿನಗೂ ಗೊತ್ತಿಲ್ಲದ ಇರುವಂಥ ಸಮಯ ಇದು. ಅಂಥ ಗಳಿಗೆ ಇದು, ಕೊನೆ ಕಾಲದ ಇದು. ಕೊನೆ ಕಾಲದಲ್ಲಿ ಇದ್ದಂಥ ನಾವು ಪ್ರತಿಯೊಬ್ಬರು ಕೂಡ ಸೃಷ್ಟಿ ಮಾಡಿರುವಂಥ ಆ ಸೃಷ್ಟಿಕರ್ತನನ್ನು, ತಂದೆಯಾದ ಸರ್ವೇಶ್ವರನನ್ನು ಹುಡುಕಿ ತಿಳಿದುಕೊಂಡು ಕಂಡುಕೊಂಡು ಆತನನ್ನು ಹಿಂಬಾಲಿಸಬೇಕಂತೆ, ಆತನಿಗೆ ವಿಧೇಯರಾಗಬೇಕಂತೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನವನ್ನು ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಒಂದು ಸಾರಿ ಪಂಡಿತರನ್ನು, ಒಂದು ಸಾರಿ ವಿಜ್ಞಾನಿಗಳನ್ನು, ಒಂದು ಸಾರಿ ಮೇಧಾವಿಗಳನ್ನು ಕುಂದಿರಿಸಿಕೊಂಡು ಕೇಳ್ರಿ, ಹೇಳ್ತಾರೆ ದೇವರು ಮಹಾಶಕ್ತನು ಎಂದು, ದೇವರು ಇದ್ದಾನೆ ಎಂದು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಾನೆ ಎಂದು. ಆ ದೇವರ ಬಗ್ಗೆ 1ನೇ ಶತಮಾನದಲ್ಲಿ ಬರೆಯಲ್ಪಟ್ಟಂಥ ಮಾತು ಏನಂತ ನೋಡುವಾಗ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿದ್ದಾನಂತೆ. ಭೂಮಿ ಆಕಾಶಗಳ ಒಡೆಯನು ಅಂದರೆ ಭೂಮಿಯನ್ನು, ಆಕಾಶವನ್ನು, ಜಗತ್ತನ್ನು ಉಂಟು ಮಾಡಿರುವಂಥ ಆತನೇ ಟೋಟಲ್ ಜಗತ್ತಿಗೆ ಒಡೆಯನಾಗಿದ್ದಾನಂತೆ. ಆತನ ಮೂಲಕ ಲೋಕ ನಡೀತಾ ಇದೆ. ಒಡೆಯನಂದರೆ ಅರಸನು, ಆಳ್ವಿಕೆ ಮಾಡುವವರು. ಏನು? ಭೂಮಿಯನ್ನು ನಡೆಸುವವರು, ಭೂಮಿಯನ್ನು ಸುತ್ತಿಸುವವರು, ಸೂರ್ಯನನ್ನು ಉರಿಸುವವರು, ಮಳೆಯನ್ನು ತರಿಸುವವರು, ಗಾಳಿಯನ್ನು ತರಿಸುವವರು, ಬೆಳೆಯನ್ನು ಹುಟ್ಟಿಸುವವರು ದೇವರು, ತಂದೆಯಾದ ದೇವರು. ಆತನು ಮಾನವ ನೇತ್ರಗಳಿಗೆ ಕಾಣಲ್ಲ. ಮಾನವ ನೇತ್ರಗಳಿಗೆ ಕಾಣದೇ ಇರುವಂಥ ದೇವರು ಎಲ್ಲ ಕಡೆ ಇದ್ದಾರೆ. ಒಂದು ಕಡೆ ಅಲ್ಲ, ಟೋಟಲ್ ಎಲ್ಲ ಕಡೆ, ಎಲ್ಲ ಕಡೆ ಇದ್ದು ಟೋಟಲ್ ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇವರ ಕೆಲಸ ಇದೆ. ಅದಕ್ಕೆ ಸೂರ್ಯನು ಉರಿತಾ ಇದ್ದಾನೆ. ದೇವರು ಕೆಲಸ ಮಾಡುತ್ತಿರುವುದರಿಂದ ಚಂದ್ರನು ಬೆಳಕು ಕೊಡ್ತಾ ಇದ್ದಾನೆ. ದೇವರು ಕೆಲಸ ಮಾಡುತ್ತಿರುವುದರಿಂದ ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ. ದೇವರ ಕೆಲಸ ಇದೆ, ದೇವರ ಕ್ರಿಯೆ ಇದೆ. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೊಂದು ಸಾರಿ ಈ ಮಾತನ್ನು ನೋಡಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ. ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ. ಮನುಷ್ಯರೇ ನನಗೆ ಹೂಗಳು ಕೊಡಿ, ನನಗೆ ಹಣ್ಣುಗಳು ಕೊಡಿ, ನನಗೆ ಮಟನ್ ಕೊಡಿ, ನನಗೆ ಬಿರಿಯಾನಿ ಕೊಡಿ ಅಂತ ದೇವ್ರು ಕೇಳಲ್ಲ. ಮನುಷ್ಯರ ನನಗೆ ವಸ್ತ್ರಗಳು ಕೊಡಿ ಅಂತ ದೇವ್ರು ಕೇಳಲ್ಲ. ನನಗೆ ವಸ್ತ್ರಗಳು ಕೊಡಿ, ನನಗೆ ಊಟ ಕೊಡಿ, ನನಗೆ ಹಣ್ಣುಗಳು ಕೊಡಿ, ನನಗೆ ಹಂಪಲುಗಳು ಕೊಡಿ, ನನಗೆ ತೆಂಗಿನಕಾಯಿಗಳು ಕೊಡಿ ಅಂತೇಳಿ ದೇವರು ಕೇಳಲ್ಲ. ದೇವರಿಗೆ ಬೇಕಾಗಿಲ್ಲ. ದೇವರು ಮನುಷ್ಯರ ಕೈಯಿಂದ ಸೇವೆ ಹೊಂದುವವನು ಅಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ 1ನೇ ಶತಮಾನದಲ್ಲೇ ಬರೆಯಲ್ಪಟ್ಟಿದೆ. ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ. ಏನು ಮಾಡ್ತೀರಾ? ಆಕಾಶ ದೇವರ ಸಿಂಹಾಸನವಂತೆ, ಭೂಮಿ ಪಾದಪೀಠವಂತೆ, ಆತನ ಪಾದಗಳನ್ನು ಹೇಗೆ ತೊಳಿತೀರಾ?
ಆತನ ಪಾದಗಳನ್ನು ತೊಳಿಬೇಕಾದ್ರೆ ಭೂಮಿ ಎಲ್ಲ ತೊಳಿಬೇಕಾಗುತ್ತೆ. ಯಾಕೆಂದರೆ ಭೂಮಿ ಪಾದಪೀಠವಂತೆ. ಆತನಿಗೆ ವಸ್ತ್ರವನ್ನು ಕೊಡಬೇಕಾದರೆ, ದೇವರಿಗೆ ವಸ್ತ್ರಗಳನ್ನು ಕೊಡಬೇಕಾದ್ರೆ ಆಕಾಶ ಆತನ ಸಿಂಹಾಸನವಂತೆ. ಮತ್ತು ಎಷ್ಟು ದೊಡ್ಡ ವಸ್ತ್ರವನ್ನು ಕೊಡೋಕ್ಕಾಗುತ್ತಾ? ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ ಒಂದ್ಸರಿ ಲೆಕ್ಕ ಮಾಡಿ. ಅಷ್ಟು ದೊಡ್ಡದು ವಸ್ತ್ರ ಕೊಡೋಕ್ಕಾಗತ್ತಾ? ನಮ್ಮ ತೃಪ್ತಿಗೋಸ್ಕರ ಏನೇನೋ ಮಾಡ್ತಾ ಇರ್ತೀವಿ. ನಮ್ಮ ತೃಪ್ತಿಗೋಸ್ಕರ, ನಮ್ಮ ಸಂತೋಷಕ್ಕಾಗಿ ಏನೇನೋ ಮಾಡ್ತಾ ಇರ್ತೀವಿ. ಪ್ರಿಯರಾದ ದೇವ್ರ ಮಕ್ಕಳಿರ, ನಿಮ್ಮ ಸಂತೋಷ ಪ್ರಿಯರಾದ ದೇವ್ರ ಮಕ್ಕಳಿರ ಭಕ್ತಿ ಅನಿಸಲ್ಲ, ದೇವರ ಭಕ್ತಿ ಅನಿಸಲ್ಲ. ಅದು ನಿಮ್ಮ ಸಂತೋಷಕ್ಕಾಗಿ ಮಾಡಿದ್ದೀರಂತೇಳಿ ದೇವರು ಹೇಳ್ತಾರೆ. ಅದು ನಿಮಗೋಸ್ಕರ, ನನಗೋಸ್ಕರ ಅಲ್ಲಪ್ಪ. ನನಗೋಸ್ಕರ ನೀವೇನು ಮಾಡಿಲ್ಲ. ಮೊಟ್ಟ ಮೊದಲು ನನ್ನನ್ನೇ ಕಂಡುಕೊಂಡಿಲ್ವಲ್ಲ ನೀವು. ದೇವರು ಹೇಳುವಂಥ ಮಾತೇನು ಗೊತ್ತಾ? ಮೊಟ್ಟ ಮೊದಲು ನನ್ನನ್ನೇ ಕಂಡುಕೊಂಡಿಲ್ಲ. ನಿಮ್ಮ ಹಿರಿಯರು, ನಿಮ್ಮ ಅಧಿಕಾರಿಗಳು, ನಿಮ್ಮ ಮೇಧಾವಿಗಳು, ನಿಮ್ಮ ಪಂಡಿತರು ಏನೇನು ಹೇಳಿದಾರೋ ಅದನ್ನೇ ನೀವು ಪಾಲಿಸ್ಕೊಂಡು ಹೋಗಿದ್ದೀರಾ, ಅದನ್ನೇ ನೀವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದನ್ನೇ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಮೊಟ್ಟ ಮೊದಲು ನನ್ನನ್ನೇ, ಅಂದರೆ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಆ ಪರಮಾತ್ಮನನ್ನೇ ಕಂಡುಕೊಂಡಿಲ್ಲವೆಂದು ತಂದೆಯಾದ ದೇವರು ಭಕ್ತರ ಮೂಲಕ ನುಡಿಯುವಂಥ ಮಾತು. ಭಕ್ತರ ಮೂಲಕ ಕಂಡುಕೊಳ್ಳಬೇಕಾದರೆ ಮನೋನೇತ್ರಗಳು ಬೆಳಗಬೇಕು. ದೇವರನ್ನು ಕಂಡುಕೊಳ್ಳಬೇಕಾದ್ರೆ ಮನೋನೇತ್ರಗಳು ಬೆಳಗಬೇಕು. ಮನೋನೇತ್ರಗಳು ಬೆಳಗಬೇಕಾದ್ರೆ ಬೈಬಲ್ ಗ್ರಂಥವನ್ನು ಓದಬೇಕು. ಬೈಬಲ್ ಗ್ರಂಥವನ್ನು ಓದಬೇಕು. ಅರ್ಥ ಮಾಡಿಕೊಳ್ಳೋದಕ್ಕೆ ಓದಬೇಕು, ತಪ್ಪು ಹಿಡಿಯೋದಕ್ಕಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ ಓದಬೇಕು. ದೇವರ ಜ್ಞಾನ ಸಿಗುತ್ತೆ ಇಲ್ಲಿ. ಮತವಲ್ಲ, ಕುಲವಲ್ಲ, ಜಾತಿಯಲ್ಲ, ವಿದೇಶಿಗೆ ಸಂಬಂಧಪಟ್ಟದ್ದಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ಸಂಬಂಧಪಟ್ಟದ್ದು ಬೈಬಲ್ ಗ್ರಂಥ. ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ರೀ, ಒಂದು ಕುಲಕ್ಕೆ ಸಂಬಂಧಪಟ್ಟಿಲ್ಲ ರೀ. ಕೀರ್ತನೆ ಗ್ರಂಥ 146ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 146ನೇ ಅಧ್ಯಾಯ 6ನೇ ವಚನವನ್ನು ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ, ಸರ್ವೇಶ್ವರನೇ, ಪರಮಾತ್ಮನೇ. ಯೆಶಾಯನ ಗ್ರಂಥ 48ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 48ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 12ನೇ ವಚನವನ್ನು: ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು, ನಾನೇ. ನನ್ನ ಕೈ ಭೂಮಿಗೆ ಅಸ್ತಿವಾರ ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ಭೂಮಿ, ಆಕಾಶ ಎರಡು ಕೂಡ ಸಿದ್ಧವಾಗಿ ನಿಲ್ತವಂತೆ. ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಯೆಹೋವ ಅಂದರೆ ಸರ್ವಶಕ್ತನು ಅಂತ ಅರ್ಥ. ಯೆಹೋವನಂದರೆ ಸರ್ವೇಶ್ವರನು ಅಂತ ಅರ್ಥ. ಯೆಹೋವನು ಅಂದರೆ ಪರಮಾತ್ಮನು ಅಂತ ಅರ್ಥ. ಪರಮಾತ್ಮನು, ಸರ್ವಶಕ್ತನು, ಸರ್ವೇಶ್ವರನು. ಆತನು ಇದ್ದಾನೆ. ಆತನು ಆತ್ಮಸ್ವರೂಪನು. ಆತನು ಮಾನವ ನೇತ್ರಗಳಿಗೆ ಕಾಣದಿದ್ದಂಥ ಮಹಾಶಕ್ತನು ಇದ್ದಾನೆ. ಆತನು ಮಹಾಶಕ್ತನು, ಎಲ್ಲ ಕಡೆ ಇದ್ದಾನೆ, ಮಹಾಶಕ್ತನಾತನು. ನೋಡುವಾಗ ಭೂಮಿಯಲ್ಲಿರುವಂಥ ಸರ್ವ ಜೀವರಾಶಿಗಳನ್ನು, ಭೂಮಿಯನ್ನು, ಭೂಮಿಯಲ್ಲಿರುವಂಥ ಪದಾರ್ಥವನ್ನು, ಆಕಾಶವನ್ನು, ಆಕಾಶದ ಮೇಲೆ ಇರುವಂಥ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರು ಆತನು. ಪ್ರತಿ ಒಂದನ್ನು ಉಂಟು ಮಾಡಿರುವಂಥ ದೇವರು ಸೃಷ್ಟಿಕರ್ತನಾದಂಥ ದೇವರು, ಸರ್ವೋನ್ನತನಾದಂಥ ದೇವರು, ಸರ್ವಶಕ್ತನಾದಂಥ ದೇವರು. ಆ ತಂದೆಯಾದ ದೇವರನ್ನು, ಆ ತಂದೆಯಾದ ಪರಮಾತ್ಮನನ್ನು 1ನೇ ಶತಮಾನದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಬಂದು ಅದ್ಭುತವಾಗಿ ಪರಿಚಯ ಮಾಡಿದ್ದಾರೆ, ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ನಾವೆಲ್ಲರೂ ದೇವರ ಮಕ್ಕಳು ಎಂದು, ನಾವೆಲ್ಲರೂ ದೇವರ ಮೂಲಕ ಹುಟ್ಟಿದವರು ಎಂದು, ನಾವೆಲ್ಲರೂ ದೇವರಿಗಾಗಿ ಹುಟ್ಟಿದವರು ಎಂದು ಅದ್ಭುತವಾಗಿ ಪ್ರಭು ಪರಿಚಯ ಮಾಡಿದ್ದಾರೆ. ಪ್ರಿಯರಾದ ದೇವರು ಮಕ್ಕಳ, ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು:
ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವುದರಿಂದ ನೀವು ವಿಧೇಯರಾಗಿ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಅಂದರೆ ಆ ದೇವರು ಇದ್ದಾನೆ, ಆ ದೇವರು ಪರಮಾತ್ಮನು, ಆ ದೇವರು ಸರ್ವಶಕ್ತನು, ಆ ದೇವರು ಜಗತ್ತನ್ನು ಉಂಟು ಮಾಡಿದ್ದಾನೆ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ. ಆ ದೇವರು ನಮಗೆ ತಂದೆ, ಆ ದೇವರು ಪರಿಶುದ್ಧನು. ಆ ದೇವರು ಪರಿಶುದ್ಧನಾಗಿರುವುದರಿಂದ, ಆತನು ನಮಗೆ ತಂದೆಯಾಗಿರುವುದರಿಂದ, ಆ ತಂದೆಯಾದ ದೇವರನ್ನು ಕಂಡುಕೊಂಡು, ಅಂದರೆ ಹುಡುಕಿ ಕಂಡುಕೊಂಡು, ಆತನು ಯಾವ ರೀತಿ ಪರಿಶುದ್ಧನಾಗಿದ್ದಾನೋ ಅದೇ ಪ್ರಕಾರ ನೀನು ಕೂಡ ಪರಿಶುದ್ಧನಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ನೀನು ನಾನು ಈ ಭೂಮಿಯ ಮೇಲೆ ಇದ್ದಂಥ ಪ್ರತಿಯೊಬ್ಬರು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಜೀವಿಸಿ ದೇವರ ಸೇವೆಯನ್ನು ಮಾಡಿ ದೇವರನ್ನು ಘನಪಡಿಸಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋಗಬೇಕಂತೆ ಏನ್ರಿ. ಆ ದೇವರು ಇವರೇ ಅಂದರೆ ಆ ದೇವರು ಆತ್ಮಸ್ವರೂಪನು. ಮಾನವ ನೇತ್ರಗಳಿಂದ ಯಾರಿಗೂ ಕಣ್ಣಿಗೆ ಕಾಣಲಿಲ್ಲ, ಮಾನವರಿಗೆ ಕಂಡಿಲ್ಲ. ಆತ್ಮಸ್ವರೂಪನು, ಶಕ್ತಿ ಸ್ವರೂಪನು, ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ಮಹಾಶಕ್ತನು ಆತನು. ಸೂರ್ಯನನ್ನು ಉರಿಸುವಾತನು, ಚಂದ್ರನನ್ನು ಬೆಳಗಿಸುವಾತನು, ಭೂಮಿಯನ್ನು ಸುತ್ತಿಸುವಾತನು, ಮಳೆಯನ್ನು ತರಿಸುವಾತನು, ಬೆಳೆಯನ್ನು ಕೊಡುವಾತನು, ಗಾಳಿಯನ್ನು ತರಿಸುವಾತನು, ಆತನೇ ಆತ್ಮಸ್ವರೂಪನಾದಂಥ ದೇವರು. ಆತನನ್ನು ಕಂಡುಕೊಳ್ಬೇಕಾದ್ರೆ ಮನೋನೇತ್ರಗಳು ಬೆಳಗಬೇಕು. ಆತನು ಪರಿಶುದ್ಧನು. ಮನುಷ್ಯರ ಮಧ್ಯದಲ್ಲಿ ಇದ್ದ ಹಾಗೆ ಕಾಮ ಕೋರಿಕೆಗಳು ಹುಚ್ಚುಚ್ಚು ಏನು ಕೂಡ ಅವರಲ್ಲಿಲ್ಲ. ಆತನು ನೀತಿವಂತನು, ಆತನಿಗೆ ಸರ್ವವೂ ಗೊತ್ತು, ಸರ್ವವ್ಯಾಪಿ ಆತನು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಕುರಿತು ಆತನಿಗೆ ಗೊತ್ತು, ಎಲ್ಲ ಗೊತ್ತು ಆತನಿಗೆ. ಈ ಜಗತ್ತು ಗೊತ್ತು, ಜಗತ್ತಿನಲ್ಲಿರುವಂಥ ಪದಾರ್ಥಗಳು ಗೊತ್ತು, ಈ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಎಲ್ಲ ಗೊತ್ತು. ಅದೇ ಪ್ರಕಾರ ಎಲ್ಲ ಕಾಲಗಳು ಕೂಡ ಆತನಿಗೆ ಗೊತ್ತು. ಆತನು ದೇವರು. ಆತನನ್ನು ಕಂಡುಕೊಳ್ಳಬೇಕಾದರೆ ನಿನ್ನ ಮನೋನೇತ್ರಗಳು ಬೆಳಗಬೇಕು. ಈ ಮನುಷ್ಯ ದೇವರು, ಆ ಮನುಷ್ಯ ದೇವರು, ಈ ಗಿಡ ದೇವರು, ಆ ಮರ ದೇವರು, ಈ ವಸ್ತು ದೇವರು ಅಂತೇಳಿ ಹೇಳ್ಕೊಂಡ್ರೆ ಅದು ಮನುಷ್ಯರು ಮಾಡಿಕೊಂಡದ್ದು. ಅದು ತಮ್ಮ ಸುಖಕ್ಕಾಗಿ, ತಮ್ಮ ಸಂತೋಷಕ್ಕಾಗಿ. ದೇವರು ಆತ್ಮಸ್ವರೂಪನು, ದೇವರು ಮಹಾಶಕ್ತನು. ಆ ದೇವರನ್ನು ಕುರಿತು ಪರಲೋಕದಿಂದ ಭೂಲೋಕಕ್ಕೆ ಬಂದರು. ಅವರೇ ಯೇಸು ಕ್ರಿಸ್ತರು. ಮಹಾಜ್ಞಾನವನ್ನು ಕುರಿತು ಪರಿಚಯ ಮಾಡಿದ್ದಾರೆ. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ದೇವರ ಬಳಿಗೆ ಸೇರಬೇಕು. ಅದಕ್ಕೆ ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ಅಂದರೆ ಆ ತಂದೆಯಾದ ದೇವರ ಬಳಿಗೆ ಸೇರಬೇಕಾದ್ರೆ ಮಾರ್ಗ ನಾನೇ, ಆ ತಂದೆಯಾದ ದೇವರ ಬಳಿಗೆ ಪರಲೋಕಕ್ಕೆ ಸೇರಬೇಕಾದ್ರೆ ಸತ್ಯವೂ ನಾನೇ, ಆ ತಂದೆಯಾದ ದೇವರ ಬಳಿಗೆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಆ ಜೀವವೂ ನಾನೇ ಅಂತೇಳಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದು ಮಹಾಜ್ಞಾನವನ್ನು ಸಾರಿದ್ದಾರೆ. ದೇವರ ಜ್ಞಾನವನ್ನು ಸಾರಿದ್ದಾರೆ. ದೇವರ ಪ್ರೀತಿಯನ್ನು, ದೇವರ ತ್ಯಾಗವನ್ನು, ದೇವರ ಉದ್ದೇಶಗಳನ್ನು, ದೇವರ ಸಂಕಲ್ಪವನ್ನು ಇದ್ದಾಗಿ ಸಾರಿ ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿಕೊಂಡು ಪರಲೋಕಕ್ಕೆ ಹೋಗಿದ್ದಾರೆ. ಇವತ್ತು ನೀನು ನಾನು ಆ ದೇವರನ್ನು ಕಂಡುಕೊಳ್ಳಬೇಕು. ನೀನು ನಾನು ಆ ದೇವರನ್ನು ಹುಡುಕಬೇಕು, ಅರ್ಥ ಮಾಡ್ಕೊಳ್ಬೇಕು. ಹುಡುಕಬೇಕಾದ್ರೆ ಬೈಬಲ್ ಗ್ರಂಥವನ್ನು ಓದಿ, ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಮಹಾಜ್ಞಾನ ಇದೆ. ಮಹಾಜ್ಞಾನದ ಸಂಗತಿಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಇದು ಕುಲಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ಈ ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರಿಗೆ ಸಂಬಂಧಪಟ್ಟಂಥದ್ದು ದೇವರ ಗ್ರಂಥ. ಹುಡುಕಿ ತಿಳಿದುಕೊಳ್ಳಿ. ಒತ್ತಾಯ ಏನಿಲ್ಲ, ಒತ್ತಾಯ ಮಾಡುವಂಥದ್ದೇನಿಲ್ಲ. ಹುಡುಕ್ರಿ, ತಿಳಿದುಕೊಳ್ರಿ. ಈ ಗುಣಗಳಿರಬೇಕು. ಹೇಳಿದ್ದೀನಲ್ಲ ಗುಣಗಳು. ದೇವರು ಸರ್ವ ಸೃಷ್ಟಿಕರ್ತನು, ಸೃಷ್ಟಿ ಮಾಡಿರುವ ಆತನು. ಎಲ್ಲ ಕಾಲಗಳನ್ನು ಕುರಿತು ತಿಳಿದವರಾಗಿರಬೇಕು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಕುರಿತು ತಿಳಿದವರಾಗಿರಬೇಕು. ಅವರು ಪರಿಶುದ್ಧರಾಗಿರಬೇಕು, ಸರ್ವವನ್ನು ಮಾಡಬಲ್ಲವರಾಗಿರಬೇಕು. ಅವರೇ ನಿಜವಾದ ದೇವರು. ಅಂಥ ಗುಣವುಳ್ಳವರು ಎಲ್ಲಿದ್ದರು ಒಂದ್ಸಾರಿ ಹುಡುಕ್ರಿ. ನನಗೆ ಸಿಕ್ಕಿದ್ದಾರೆ, ನಾನು ಅರ್ಥ ಮಾಡಿಕೊಂಡಿದ್ದೀನಿ, ನಾನು ತಿಳಿದುಕೊಂಡಿದ್ದೀನಿ.
ತಿಳಿದುಕೊಂಡಂಥ ಸೃಷ್ಟಿಕರ್ತನಾದಂಥ ಪರಮಾತ್ಮನನ್ನು ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡ್ತಾ ಇದ್ದೀನಿ. ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ. ತಿಳಿದುಕೊಂಡು ಭಕ್ತಿಯಿಂದ ನಡೀರಿ ಅಂತ ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ನಡೆದರೆ ದೇವರು ಇರುವಂಥ ಮಹಾಲೋಕ ಸಿಗುತ್ತೆ. ಇಲ್ಲದೆ ಹೋದರೆ ತೀರ್ಪಿಗೆ ಗುರಿಯಾಗ್ತದೆ. ಆದ್ದರಿಂದ ನಿನ್ನ ಭಕ್ತಿ ಜಾಗ್ರತೆ, ನಿನ್ನ ನಂಬಿಕೆ ಜಾಗ್ರತೆ, ನಿನ್ನ ವಿಶ್ವಾಸ ಜಾಗ್ರತೆ, ನಿನ್ನ ಸೇವೆ ಜಾಗ್ರತೆ, ನಿನ್ನ ಪ್ರೀತಿ ಜಾಗ್ರತೆ. ದೇವರು ನಿನ್ನನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ನೀವಿದ್ದೀರ ತಂದೆ. ನಿಮ್ಮ ತ್ಯಾಗ, ನಿಮ್ಮ ಕೆಲಸ ಈ ಜಗತ್ತಿನಲ್ಲಿ ನೋಡುವಾಗ, ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಪರಿಶೋಧನೆ ಮಾಡುವಾಗ ನಿಮ್ಮ ಗುಣಗಳು, ನಿಮ್ಮ ಶಕ್ತಿ ಕಾಣ್ತಾ ಇದೆ. ತಂದೆಯಾದ ದೇವರೇ, ನೀವಿದ್ದೀರಾ. ನಿಮ್ಮ ಮೂಲಕ ಜಗತ್ತು, ನಿಮ್ಮ ಮೂಲಕ ಸರ್ವ ಜೀವರಾಶಿಗಳು, ನಿಮ್ಮ ಮೂಲಕ ಸರ್ವ ಮಾನವರು ತಂದೆ. ಪ್ರತಿಯೊಬ್ಬರು ನಿಮ್ಮನ್ನು ತಿಳಿದುಕೊಂಡು ಭಕ್ತಿಯಿಂದ ಜೀವಿಸಬೇಕು. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ನನಗೆ